सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದವನ್ನು ನೋಡ್ತಾ ಇದ್ದೀವಿ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಶ್ರೀಮದ್ ಭಾಗವತ ಮಹಾಪುರಾಣದ 11ನೇ ಸ್ಕಂದ 22ನೇ ಅಧ್ಯಾಯ. ಇಲ್ಲಿ ಮುಖ್ಯವಾಗಿ ವಿಚಾರ ಮಾಡುವಂತಹದ್ದು ತತ್ವಗಳ ಸಂಖ್ಯೆ ಮತ್ತು ಪ್ರಕೃತಿ ಪುರುಷರ ವಿಶ್ಲೇಷಣೆ. ಇಲ್ಲಿ 11ನೇ ಶ್ಲೋಕದಲ್ಲಿ ಪರಮಾತ್ಮ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಪುರುಷೇಶ್ವರಯೋರತ್ರ ನವೈಲಕ್ಷಣ್ಯಮನ್ವಪಿ ತದನ್ಯ ಕಲ್ಪನಾ ಪಾರ್ಥ ಜ್ಞಾನಂಚ ಪ್ರಕೃತೇರ್ಗುಣಾಃ. ಗಾಡ್ ಈಸ್ ಎವರಿವೇರ್. ಪರಮಾತ್ಮ ಅನ್ನುವಂತಹವನು ಎಲ್ಲ ಕಡೆ ಎಲ್ಲ ಸಮಯದಲ್ಲಿ ಇರೋಂತಹವನು, ಅಂತಹ ಶಕ್ತಿಯನ್ನು ಹೊಂದಿದವನು. ಹೀ ಈಸ್ ಭಗವಂತ. ಈ ಒಂದು ಹೇಳಿಕೆಯನ್ನು ನಾವು ಬಹಳ ಚಿಕ್ಕ ವಯಸ್ಸಿನಿಂದ ಕೇಳ್ತಾ ಬಂದಿದ್ದೇವೆ. ದೇವರು ಎಲ್ಲಿದ್ದಾನೆ ಅಂತಂದ್ರೆ ಅವನು ಎಲ್ಲ ಕಡೆ ಇದ್ದಾನೆ ಅನ್ನುವಂತಹದ್ದನ್ನ ನಮ್ಮ ಮನೆಯಲ್ಲಿ ಹಿರಿಯರು ಮಾತನಾಡುವಂತಹದ್ದನ್ನ, ಶಾಲೆಯಲ್ಲಿ ಗುರುಗಳು ಹೇಳುವಂತಹದ್ದನ್ನ, ಯಾವುದೋ ಒಂದು ಸತ್ಸಂಗಕ್ಕೆ ಹೋದರೆ ಅಲ್ಲಿ ಸತ್ಸಂಗದಲ್ಲಿ ಹೇಳ್ತಾ ಇರುವಂತಹದ್ದನ್ನ, ಹೀಗೆ ಪರಮಾತ್ಮ ಎಲ್ಲೆಲ್ಲೂ ಇದ್ದಾನೆ ಎನ್ನುವಂತಹ ಈ ಒಂದು ಹೇಳಿಕೆಯನ್ನು ನಾವು ಬಹಳ ಚಿಕ್ಕ ವಯಸ್ಸಿನಿಂದ ಕೇಳ್ತಾ ಬಂದಿದ್ದೀವಿ. ಇನ್ಫ್ಯಾಕ್ಟ್ ನಮಗೂ ಕೂಡ ಏನಾದರೂ ಒಂದು ಅವಕಾಶ ಸಿಕ್ಕಿದ್ರೆ ನಾವು ಕೂಡ ಅದನ್ನೇ ಹೇಳ್ತೀವಿ, ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ತೀವಿ. ಬಟ್ ಅದು ನಮಗೆ ನಿಜವಾಗ್ಲೂ ಅರ್ಥ ಆಗಿದೆಯಾ? ಭಗವಂತ ಎಲ್ಲ ಕಡೆ ಇದ್ದಾನೆ ಎನ್ನುವಂತಹದ್ದು ನಮಗೆ ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ದಿಸ್ ಈಸ್ ದಿ ವೆರಿ ಮುಖ್ಯ ವಿಚಾರ. ಭಗವಂತ ಎಲ್ಲ ಕಡೆ ಇದ್ದಾನೆ, ಎಲ್ಲೆಲ್ಲೂ ಇದ್ದಾನೆ. ಹೀ ಈಸ್ ಆಲ್ ಪರ್ವೇಸಿವ್, ಹೀ ಈಸ್ ಇನ್ ಅಂಡ್ ಔಟ್. ಹೀಗೆ ಶಾಸ್ತ್ರಗ್ರಂಥಗಳು, ವೇದಾಂತ, ಒಬ್ಬ ಗುರು ಈ ರೀತಿ ಭಗವಂತನ ಬಗ್ಗೆ ಹೀಗೆ ಎಲ್ಲ ಕಡೆ ಇರುವಂತಹ ಸರ್ವಶಕ್ತ ಅವನು ಪರಮಾತ್ಮ ಅಂತ ಹೇಳಿದಾಗ ಈ ಒಂದು ಅನುಭವ ನಮಗೆ ಎಷ್ಟರ ಮಟ್ಟಿಗೆ ಆಗಿದೆ ಎನ್ನುವಂತಹದ್ದು ಈವರೆಗೆ ನಮಗೆ ಅರ್ಥ ಆಗಿಲ್ಲ. ಭಗವಂತ ನಮ್ಮ ಒಳಗಡೆನೂ ಇದ್ದಾನೆ, ನಮ್ಮ ಹೊರಗಡೆನೂ ಇದ್ದಾನೆ. ನಮ್ಮ ಒಳಗಡೆ ಇರುವಂತಹ ಭಗವಂತ ಹೊರಗಡೆನೂ ಇದ್ದಾನೆ ಅಂತಂದಾಗ ಯಾವಾಗ ಅವನು ಒಳಗಡೆಯಿಂದ ಹೊರಗಡೆ ಬಂದ? ಸೊ ಹೊರಗಡೆ ಭಗವಂತ ಇದ್ದಾನೆ ಅಂತ ಹೇಳಿದ್ಮೇಲೆ ಒಳಗಿದ್ದ ಪರಮಾತ್ಮ ಹೊರಗಡೆ ಬಂದ ಮೇಲೆ ಈಗ ಒಳಗಿಲ್ವ ಅವನು? ಒಳಗಡೆನೂ ಇದ್ದಾನೆ, ಹೊರಗಡೆನೂ ಇದ್ದಾನೆ. ನಾವು ಮಲಗೋ ಕೋಣೆನಲ್ಲಿ ಇರ್ತೀವಲ್ಲ, ಅಲ್ಲಿರ್ತಾನೆ ಭಗವಂತ. ಎಸ್, ಹಿ ಈಸ್ ಆಲ್ಸೋ ದೇರ್. ನಾವು ಆಟ ಆಡಕ್ಕೆ ಹೋಗ್ತೀವಿ, ಬಯಲು ಸ್ಪೋರ್ಟ್ಸ್ ಗ್ರೌಂಡ್, ಅಲ್ಲಿ ಭಗವಂತ ಇದ್ದಾನೆ. ಬಟ್ ಅನುಭವ ಆಗಿದೆಯಾ? ಅನುಭವ ಆಗಿಲ್ಲ. ಸೊ ಭಗವಂತ ಎಲ್ಲಿದ್ದಾನೆ?
ಎಲ್ಲ ಕಡೆ ಇದ್ದಾನೆ ಅಂತ ಹೇಳಿದಾಗ ಅವನು ಎಲ್ಲಿದ್ದಾನೆ ಅನ್ನುವಂತಹದ್ದನ್ನು ಸ್ಟ್ರೆಸ್ ಮಾಡಿ ಕೇಳಿದಾಗ ನಮಗೆ ಬರುವಂತಹ ಉತ್ತರ ಐ ಡು ನಾಟ್ ನೋ, ನನಗೆ ಗೊತ್ತಿಲ್ಲ, ಬಿಕಾಸ್ ಐ ಹ್ಯಾವ್ ನಾಟ್ ಎಕ್ಸ್ಪೀರಿಯನ್ಸ್ಡ್. ಭಗವಂತ ಹೀಗೆ ಎಲ್ಲ ಕಡೆ ಇದ್ದಾನೆ ಎನ್ನುವಂತಹದ್ದು ಸೋ ಫಾರ್ ಐ ಹ್ಯಾವ್ ನಾಟ್ ಎಕ್ಸ್ಪೀರಿಯನ್ಸ್ಡ್, ಈವರೆಗೆ ನನಗೆ ಅಂತಹ ಅನುಭವ ಆಗಿಲ್ಲ. ಆದ್ದರಿಂದ ಐ ಡು ನಾಟ್ ನೋ, ಭಗವಂತ ಎಲ್ಲಿದ್ದಾನೆ ಎನ್ನುವಂತಹದ್ದು ನನಗೆ ಗೊತ್ತಿಲ್ಲ. ಅವನು ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ತಾರೆ, ಬಟ್ ನೀವು ಇದೇ ಪ್ರಶ್ನೆಯನ್ನು ನನ್ನನ್ನು ಮಾಡಿದ್ರೆ ನಾ ಹೇಳ್ತೀನಿ ಐ ಡು ನಾಟ್ ನೋ, ಅವನು ಎಲ್ಲಿದ್ದಾನೆ ನನಗೆ ಗೊತ್ತಿಲ್ಲ. ಸೊ ದಿಸ್ ಐ ಡು ನಾಟ್ ನೋ, ಈ ಒಂದು ಆನ್ಸರ್, ಈ ಒಂದು ಉತ್ತರ, ಇಂತಹ ಹೇಳಿಕೆ ನಮಗೆ ಅನುಭವ ಆಗಿಲ್ಲ ಅನ್ನುವ ಕಾರಣದಿಂದ ಭಗವಂತ ಎಲ್ಲಿದ್ದಾನೆ ಅಂತಂದಾಗ ಅವನು ಎಲ್ಲಿದ್ದಾನೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತೀವಲ್ಲ, ಇಟ್ ಈಸ್ ಓನ್ಲಿ ಬಿಕಾಸ್ ಭಗವಂತನನ್ನು ನಾವು ನೋಡಿಲ್ಲ ಅಂತ ಹೇಳ್ತೀವಿ, ಆ ಕಾರಣದಿಂದ ನನಗೆ ಗೊತ್ತಿಲ್ಲ ಅಂತ ಹೇಳ್ತೀವಲ್ಲ. ದಿಸ್ ಐ ಡು ನಾಟ್ ನೋ ಈಸ್ ಬಿಕಾಸ್ ಅವರ್ ವಿಷನ್ ಈಸ್ ಕವರ್ಡ್ ಬೈ ಐಸ್. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ವಿಷನ್ ಅಂಡ್ ದಿ ಐಸ್. ವಿಷನ್ ಈಸ್ ಎ ದರ್ಶನ. ದರ್ಶನ ಮೀನ್ಸ್ ಇಟ್ಸ್ ಎ ರಿಯಲೈಸೇಷನ್. ಐಸ್ ಅಂತ ಹೇಳಿದಾಗ ಇದು ಇಂದ್ರಿಯ. ಇಂದ್ರಿಯಗಳ ಮೂಲಕ ನಮಗೆ ಒಂದು ವಸ್ತುವಿನ ಬಗ್ಗೆ ಒಂದು ಅರಿವು ಉಂಟಾಗುತ್ತೆ. ಇನ್ಫ್ಯಾಕ್ಟ್ ಜಗತ್ತಿನ ಯಾವುದೇ ಒಂದು ವಸ್ತು ಅಂತ ಹೇಳಿದಾಗ, ಒಂದು ವಿಷಯ ಅಂತ ಹೇಳಿದಾಗ, ಅದರ ಬಗ್ಗೆ ನಮಗೆ ಜ್ಞಾನ ಸಿಗುವಂತಹದ್ದು ಬಿಕಾಸ್ ಆಫ್ ದಿ ಪಂಚೇಂದ್ರಿಯಗಳು. ಒಂದು ವಸ್ತುವನ್ನು ನಾವು ನೋಡ್ತೀವಿ, ಅದರ ಸ್ವರೂಪವನ್ನು ತಿಳ್ಕೊಂಡು ನಾವು ಅದು ಗೊತ್ತಾಯಿತು ಅಂತ ಹೇಳ್ತೀವಿ. ಒಂದು ವಿಷಯವನ್ನು ನಾವು ಕೇಳ್ತೀವಿ, ನನಗೆ ಗೊತ್ತಾಯಿತು ಅಂತ ಹೇಳ್ತೀವಿ. ಒಂದು ವಿಷಯವನ್ನು ಅಥವಾ ಒಂದು ವಸ್ತುವನ್ನು ಅಥವಾ ಯಾವುದೇ ಒಂದನ್ನು ನಾವು ಆಗ್ರಹಣ ಮಾಡಿ ಅದರ ಸುಗಂಧ, ಪರಿಮಳ, ವಾಸನೆ ಈ ರೀತಿ ಇದೆ ಅಂತ ಹೇಳ್ತೀವಿ. ಯಾವುದೋ ಒಂದು ವಸ್ತುವಿನ ರುಚಿಯನ್ನು ನೋಡ್ತೀವಿ ನಾಲಿಗೆಯ ಮೂಲಕ, ಅದು ಹೀಗಿದೆ, ಅದು ಉಪ್ಪು, ಹುಳಿನೋ, ಖಾರನೋ, ಸಿಹಿನೋ, ಅಥವಾ ರುಚಿನೇ ಇಲ್ವೋ, ಬಹಳ ರುಚಿಯಾಗಿದೆ, ಹೇಳೋಕೆ ಗೊತ್ತಾಗ್ತಾ ಇಲ್ಲ. ಸಿ ದೀಸ್ ಆರ್ ಆಲ್ ಸರ್ಟನ್ ಎಕ್ಸ್ಪೀರಿಯನ್ಸಸ್. ಯಾವುದೋ ಒಂದನ್ನು ಮುಟ್ಟು ನೋಡ್ತೀವಿ, ಅದು ಈಗ ಗೊತ್ತಾಗುತ್ತೆ ನಮಗೆ, ಮುಟ್ಟು ನೋಡಿದ್ರಿಂದ ಗೊತ್ತಾಗುತ್ತೆ. ಸೊ ಸ್ಪರ್ಶದ ಅನುಭವ, ಅದು ಬಿಸಿಗಿದೆ, ತಣ್ಣಗಿದೆ, ಕೂಲಾಗಿದೆ, ಇಟ್ಸ್ ವೆರಿ ಹಾಟ್. ಸೊ ಈ ಸ್ಪರ್ಶ ಜ್ಞಾನ, ದಟ್ ಮೀನ್ಸ್ ನಮ್ಮಿಂದ ಹೊರಗಿರುವಂತಹ ಕೆಲವು ವಸ್ತು ವಿಷಯಗಳ ಬಗ್ಗೆ ನಮಗೆ ಒಂದು ಜ್ಞಾನ ಸಿಗೋದು ಹೇಗೆ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಪಂಚೇಂದ್ರಿಯಗಳು. ಸೊ ಈ ಪಂಚೇಂದ್ರಿಯಗಳಲ್ಲಿ ಕಣ್ಣು ಈಸ್ ಒನ್ ಸಚ್ ಇಂದ್ರಿಯ. ಸೊ ಈ ಕಣ್ಣಿನ ಕೆಲಸ ಏನು ಅಂತಂದರೆ, ಇಫ್ ದೆರ್ ಈಸ್ ಎನ್ ಆಬ್ಜೆಕ್ಟ್, then these eyes can see that. To see through the eyes, some object must be there, some form must be there. There must be a form, there must be an object. So form and color is important for the eyes to see and recognize. Then it confirms it is there, that something is there. But vision is not like this. Vision is a realization. It is something like an experience beyond the mind also. It is not even that the realization at the level of the mind, it is beyond the mind. It is a realization. It just comes into us. So vision is that, darshana. But eyes antandre, it is something we came to understand through seeing. So to see through the eyes, there must be something, some object must be there. So to see the objects, that there is something must be there in the world outside. ಸೊ ಈಗ ಇಲ್ಲಿ ಪ್ರಶ್ನೆ ಬಂದಿರುವಂತಹದ್ದು, ದೇವರು ಹೀಗೆ, ಪರಮಾತ್ಮ ಅನ್ನುವಂತಹವನು ಹೀಗೆ, ಹಿ ಈಸ್ ಆಲ್ ಪರ್ವೇಸಿವ್, ಒಳಗೆ ಹೊರಗೆ ಹೀಗೆ ಎಲ್ಲೆಲ್ಲೂ ಇದ್ದಾನೆ. ಎಲ್ಲೆಲ್ಲೂ ಇರುವಂತಹ ದೇವರು ನನ್ನ ಕಣ್ಣಿಗೆ ಯಾಕೆ ಕಾಣ್ತಾ ಇಲ್ಲ ಅಂತಂದರೆ, ದಿಸ್ ಪರಮಾತ್ಮ ಈಸ್ ನಾಟ್ ಸಮಥಿಂಗ್ ಲೈಕ್ ಎ ವರ್ಡ್ಲಿ ಆಬ್ಜೆಕ್ಟ್. ಭಗವಂತ ಈಸ್ ನಾಟ್ ಎನ್ ಆಬ್ಜೆಕ್ಟ್ ಟು ನೋ.
Bhagavanta is not an object to see through the eyes. It is the very subject. ಪರಮಾತ್ಮ ಅಂತ ಹೇಳಿದಾಗ he is not an object. ಸೊ ಸಿನ್ಸ್ ಭಗವಂತ ಅಂತ ಹೇಳುವಂತಹ ಈ ಒಂದು ಆತ್ಮವಸ್ತು, ವೇದಾಂತದಲ್ಲಿ ಆತ್ಮವಸ್ತು ಅಂತ ಹೇಳಿದಾಗ ಇಟ್ ಈಸ್ ದಿ ಸೇಮ್ ಮೀನಿಂಗ್. ನಾವೇನು ಭಗವಂತ, ದೇವರು, ಪರಮಾತ್ಮ, ದಿ ಕಾನ್ಷಿಯಸ್ನೆಸ್, ಒಂದು ಶಕ್ತಿ, ಹೀಗೆ ನಾವು ಏನೆಲ್ಲವನ್ನ ಮಾತನಾಡ್ತೀವಿ ಭಗವಂತ ಅಂತ, ಆ ಎಲ್ಲ ಅರ್ಥಗಳನ್ನು ಕೊಡುವಂತಹದ್ದಿದು. ಸೊ ಭಗವಂತ ಹೀಗೆ ಎಲ್ಲ ಕಡೆ ಇದ್ದಾನೆ ಅಂತಂದಾಗ, ಸಿನ್ಸ್ ಹಿ ಇಸ್ ನಾಟ್ ಎನ್ ಆಬ್ಜೆಕ್ಟ್, ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಅವರ್ ಐಸ್ ಟು ಕ್ಯಾಪ್ಚರ್, ಆರ್ ಅವರ್ ಇಯರ್ಸ್ ಟು ಹಿಯರ್ ಹಿಮ್, ಆರ್ ಅವರ್ ಟಂಗ್ ಟು ಟೇಸ್ಟ್ ಹಿಮ್, ಆರ್ ಅವರ್ ನೋಸ್ ಟು see the smell, or we cannot even touch. So these five indriyas cannot capture the Paramatma. So we do not know. That is the only reason we say I do not know. Where is ಭಗವಂತ ಅಂತ ಹೇಳಿದಾಗ ನಾವು ಕೊಡುವಂತಹ ಉತ್ತರ ನನಗೆ ಗೊತ್ತಿಲ್ಲ ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ಇಟ್ ಈಸ್ ಬಿಕಾಸ್ he is not caught by our indriyas. So the hidden meaning, ಅವನು ನಮ್ಮ ಒಳಗಡೆ ಇದ್ದಾನೆ, ಹೊರಗಡೆ ಇದ್ದಾನೆ, he is all pervasive. This we have to understand. So this consciousness ಅನ್ನುವಂತಹದ್ದು is the ಭಗವಂತ. So where is consciousness? Consciousness is everywhere. And the same consciousness is Bhagavanta. So consciousness ಅನ್ನುವಂತಹದ್ದು ಹೇಗೆ ನಾವು ಇಟ್ ಈಸ್ ಎವ್ರಿವೇರ್ ಅಂತ ಹೇಳ್ತೀವಿ, when the same consciousness is also ಭಗವಂತ ಅಂತ ಹೇಳಿದಾಗ ಭಗವಂತ ಈಸ್ ಎವ್ರಿವೇರ್. ಬಟ್ ಈ ಒಂದು ಸತ್ಯ we are not able to experience this. Because of our limited strength, limited knowledge, ನಮಗೆ ಇಲ್ಲಿವರೆಗೆ ಆಗಿರುವಂತಹ ಅಭ್ಯಾಸ ಮತ್ತು ಅನುಭವ ಏನು ಅಂತಂದರೆ, ಜಗತ್ತಿನ ವಸ್ತು ವಿಷಯಗಳನ್ನು ನಾವು ಪಂಚೇಂದ್ರಿಯಗಳ ಮೂಲಕ ಅವುಗಳ ಒಂದು ಜ್ಞಾನವನ್ನು ನಾವು ಪಡ್ಕೋತೀವಿ. ಬಟ್ ಭಗವಂತ ಅಂತ ಹೇಳಿದಾಗ ಹಿ ಈಸ್ ಇಂದ್ರಿಯಾತೀತ, ಹಿ ಈಸ್ ಬಿಯಾಂಡ್ ದೀಸ್ 5 ಸೆನ್ಸಸ್. ಸೊ ನಮ್ಮ ಇಂದ್ರಿಯಗಳಿಗೆ ಸಿಗುವಂತಹವನಲ್ಲ. ಕೇನ ಉಪನಿಷತ್ನ ಪ್ರಾರಂಭದಲ್ಲೇ ಆ ಒಂದು ಉಪನಿಷತ್ತು ತಿಳಿಸುತ್ತೆ, ತತ್ರ ನ ಚಕ್ಷುರ್ ಗಚ್ಚತಿ ನ ವಾಗ್ ಗಚ್ಚತಿ ನ ಮನೋ ಗಚ್ಚತಿ. ಮನಸ್ಸು ಅನ್ನುವಂತಹದ್ದನ್ನ ಸೂಕ್ಷ್ಮ ಇಂದ್ರಿಯ ಅಂತ ಹೇಳ್ತೀವಿ. ವಾಕ್ ಈಸ್ ಎನ್ ಇಂದ್ರಿಯ. ಸೊ ನಮ್ಮ ಮನಸ್ಸು ಅಲ್ಲಿ ಹೋಗಿ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ತತ್ರ ಈಸ್ ರೆಫರ್ಡ್ ಆಸ್ ದಿ ಭಗವಂತ. So tatrana chakshur gachti, our eyes cannot go and touch there. Our eyes cannot reach him. Now vag gachati, not even our vagendriya. Now mano gachati, not even the mind. So Bhagavanta anta ಹೇಳಿದಾಗ very sukshma. Even the mind anta ಹೇಳಿದಾಗ the mind is also very sukshma. Sukshma indriya. Even for this sukshma indriya, Bhagavanta is, even the Sukshma Indriya cannot capture this Bhagavanta. Sukshma Indriyakku kuda Bhagavanta sigodilla. ಸೊ ಈ ಶ್ಲೋಕದಲ್ಲಿ ಭಗವಂತ ಬಹಳ ಸ್ಪಷ್ಟವಾಗಿ ಉದ್ಧವನಿಗೆ ಹೇಳ್ತಾ ಇದ್ದಾನೆ, ಸಿ ಓನ್ಲಿ ದೋಸ್ ಪೀಪಲ್ ಹೂ ಆರ್ ಆನ್ ದಿ ಪಾತ್ ಆಫ್ ಸತ್ವ ಗುಣ. ಸಿ ಜ್ಞಾನ ಅಂತ ಹೇಳಿದಾಗ ಸತ್ವಗುಣ ಈಸ್ ದಿ ಪ್ರಧಾನ ಫಾರ್ ಜ್ಞಾನ ಟು ಹ್ಯಾಪನ್. ಜ್ಞಾನಕ್ಕೆ ಸತ್ವಗುಣ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದರಿಂದ ಭಗವಂತ ಹೇಳ್ತಾ ಇದ್ದಾನೆ, ದೋಸ್ ಪೀಪಲ್ ಹೂ ಆರ್ ಆನ್ ದಿ ಪಾತ್ ಆಫ್ ಸತ್ವಗುಣ ಕ್ಯಾನ್ ಓನ್ಲಿ ಅಂಡರ್ಸ್ಟ್ಯಾಂಡ್ ದಿಸ್ ಸ್ಟೇಟ್ಮೆಂಟ್ ಆಫ್ ಭಗವಂತ, ಹಿ ಈಸ್ ಎವ್ರಿವೇರ್.
So this can be understood by such people, those who are on the path of sattva guna. They are called the jnanis. ಉದಾಹರಣೆಗೆ, there is a person and he is with ತಮೋ ಗುಣ, ತಾಮಸಿಕ ಗುಣಗಳಿಂದ ಕೂಡಿರುವಂತಹ ಯಾವುದೇ ಒಬ್ಬ ಮನುಷ್ಯ ವ್ಯಕ್ತಿಗಾಗಲಿ ಡಿವಿನಿಟಿಯ ಬಗ್ಗೆ ಅಥವಾ ಪರಮಾತ್ಮನ ಬಗ್ಗೆ ಏನಾದರೂ ಅರಿವು ಅಥವಾ ಜ್ಞಾನ ಅನ್ನುವಂತಹದ್ದು ಉಂಟಾಗೋದಕ್ಕೆ ಸಾಧ್ಯವಾ ಅನ್ನುವಂತಹ ಪ್ರಶ್ನೆಯನ್ನು ಮಾಡಿದ್ರೆ ಇಟ್ ಈಸ್ ನಾಟ್ ಪಾಸಿಬಲ್. ಬಿಕಾಸ್ ತಮೋ ಗುಣ ಅಂತ ಹೇಳಿದಾಗ ಬೇಸಿಕಲಿ ದ ವೆರಿ ನೇಚರ್ ಆಫ್ ದಿ ತಮೋ ಗುಣ ಅಂತಂದ್ರೆ ಏನು? ತಮೋ ಗುಣಗಳಿಂದ ಕೂಡಿರುವಂತಹ ಒಬ್ಬ ವ್ಯಕ್ತಿಗೆ ಈ ಜಗತ್ತಿನಲ್ಲಿ ಏನೊಂದು ಬೇಕಿಲ್ಲ. ಅವನಲ್ಲಿ ಆಸೆ ಬಯಕೆ ಎನ್ನುವಂತಹದ್ದೇ ಇಲ್ಲ. ಕರ್ಮದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನುವಂತಹ ಒಂದು ಪ್ರಚೋದನೆ ಕೂಡ ಅವನಲ್ಲಿ ಉಂಟಾಗುವುದಿಲ್ಲ. ಕರ್ಮ ಮಾಡಬೇಕು ಅನ್ನುವಂತಹದ್ದು, ಕರ್ಮದಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥಕ್ಕೆ ರಜೋಗುಣ ಪ್ರಧಾನವಾಗಿರಬೇಕು. ರಜೋಗುಣ ಪ್ರಧಾನವಾಗಿರಬೇಕು ಅಂತಂದ್ರೆ ಏನು? ಅಂತಹ ವ್ಯಕ್ತಿಯಲ್ಲಿ ನನಗೆ ಅದು ಬೇಕು, ಇದು ಬೇಕು. ಹಿ ಈಸ್ ವೆರಿ ಆಕ್ಟಿವ್. ಹಿ ವಾಂಟ್ಸ್ ದಿ ವರ್ಲ್ಡ್. ಪ್ರಪಂಚದಲ್ಲಿರುವಂತಹ ಎಲ್ಲ, ಇನ್ಕ್ಲೂಡಿಂಗ್ ದ ಪ್ರಪಂಚ, ಐ ವಾಂಟ್. So that is the bhayake of the Rajasic people. They want everything. They are very active. It is not that they are selfish. The very nature is like that. ರಜೋಗುಣ ಅಂತ ಹೇಳಿದಾಗ ಅವರ ನೇಚರೇ ಆ ರೀತಿ ಇರುತ್ತೆ. ಅಂಡ್ ದೇ ಡೋಂಟ್ ಸಿಟ್ ಐಡ್ಲಿ. ಎಲ್ಲೋ ಒಂದು ಕಡೆ ಸುಮ್ಮನೆ ಒಂದು ಕಡೆ ವೇಸ್ಟ್ ಆಗಿ ಅವ್ರು ಕೂತ್ಕೊಂಡಿರೋದಿಲ್ಲ. ದೇ ವಿಲ್ ಬಿ ವೆರಿ ಆಕ್ಟಿವ್, ಡೂಯಿಂಗ್ ಸಮಥಿಂಗ್ ಆರ್ ದಿ ಅದರ್. ದೇ ವಿಲ್ ಬಿ ರೀಡಿಂಗ್, ದೇ ವಿಲ್ ಬಿ ಏನೋ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋತಾ ಇರ್ತಾರೆ. ನನಗೆ ಅದು ಬೇಕು, ಇದು ಬೇಕು, ಇಲ್ಲಿ ಹೋಗಬೇಕು, ಅಲ್ಲಿ ಹೋಗಬೇಕು. ಸೊ ದೇ ಆರ್ ಆಲ್ವೇಸ್ ವೆರಿ 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 ಬಿಸಿ ಪೀಪಲ್. ದೇ ಆರ್ ಡೂಯಿಂಗ್ ಸಮಥಿಂಗ್ ಆರ್ ದಿ ಅದರ್ ಬಿಕಾಸ್ ದೇ ಹ್ಯಾವ್ ದಟ್ ಎಕ್ಸ್ಪೆಕ್ಟೇಷನ್. ಐ ವಾಂಟ್ ದಿಸ್, ಐ ವಾಂಟ್ ದ್ಯಾಟ್. ಸೊ ಅವರಲ್ಲಿ ಅಷ್ಟೊಂದು ಬಯಕೆಗಳಿರುತ್ತೆ. ನನಗೆ ಅನೇಕಗಳು ಬೇಕು ಅನ್ನುವಂತಹ ಒಂದು ಬಯಕೆ ಅವರಲ್ಲಿ ಇರೋದ್ರಿಂದ ಆ ಅನೇಕಗಳನ್ನು ಪಡ್ಕೋಬೇಕು ಅಂತಂದ್ರೆ ಏನು? ಈಗ ವಾಟ್ ಎವರ್ ಇಟ್ ಈಸ್, there is a desire, I want this. ನನಗೆ ಇಂತಹದ್ದು ಒಂದು ಬೇಕು ಅನ್ನೋಂಥದ್ದು ಕೇವಲ ಒಂದು ಆಸೆಯಾಗಿ ಉಳ್ಕೊಂಬಿಟ್ರೆ ಐ ವಿಲ್ ನಾಟ್ ಗೆಟ್ ಇಟ್. ಇಟ್ ಈಸ್ ಜಸ್ಟ್ ಎ ಡಿಸೈರ್ ದಟ್ ಐ ಹ್ಯಾವ್ ಎಕ್ಸ್ಪ್ರೆಸ್ಡ್, ಐ ವಾಂಟ್ ಇಟ್. mere expression cannot get you the thing. See, when you want something, to get that something you have to work on it. You have to do some karma to get it. ಅದನ್ನು ಪಡ್ಕೊಳ್ಳೋದಕ್ಕೆ ಯಾವ ಮಾರ್ಗದಲ್ಲಿ ಯಾವ ರೀತಿಯ ಕರ್ಮವನ್ನು ಮಾಡಬೇಕು ಅಂತಹ ಕರ್ಮವನ್ನು ಮಾಡಿ ಅದನ್ನು ಗಳಿಸ್ಕೊಳ್ಳುವಂತಹದ್ದು. ದಿಸ್ ಇಸ್ ರಜೋಸಿಕ್ ಪೀಪಲ್. ಬಟ್ ತಾಮಸಿಕ ಗುಣಗಳಿಂದ ಕೂಡಿರುವಂತಹ ತಾಮಸಿಕ್ ಪೀಪಲ್, ಅವನಿಗೆ ಯಾವುದೇ ರೀತಿಯ ಬಯಕೆ ಇಲ್ಲ, ಅವನಿಗೆ ಏನೊಂದು ಬೇಡ, ಕರ್ಮ ಮಾಡೋದಕ್ಕೆ ಇಷ್ಟ ಇಲ್ಲ, ಇಂತಹ ಒಂದು ವಸ್ತು ಬೇಕು ಅನ್ನೋ ಆಸೆ ಅವನಲ್ಲಿ ಹುಟ್ಟಿಲ್ಲ. ಸೊ ಅವನು ಹೇಗಿರ್ತಾನೆ? ಎಲ್ಲೋ ಒಂದು ಕಡೆ ಒಂದು ಮೂಲೆಯಲ್ಲಿ ಕೂತಿರ್ತಾನೆ. ವಾಟ್ ಆರ್ ಯು ಡೂಯಿಂಗ್? ಐ ಆಮ್ ಜಸ್ಟ್ ರಿಲ್ಯಾಕ್ಸಿಂಗ್, ಐ ಆಮ್ ಸಿಟ್ಟಿಂಗ್, ಆರ್ ಐ ಆಮ್ ಸ್ಲೀಪಿಂಗ್, ಐ ವಾಂಟ್ ಟು ಸ್ಲೀಪ್. ಯಾಕೆ ಸದಾ ಹಿಂಗೆ ಕೂತಿರ್ತೀಯ? ಎದ್ದೇನಾರು ಮಾಡ್ಬಿಟ್ಟು ಏನು ಮಾಡಲಿ? ಯು ವಿಲ್ ಗೆಟ್ ಇಟ್, ಯು ವಿಲ್ ಗೆಟ್ ದಟ್ ಒನ್ ಪರ್ಟಿಕ್ಯುಲರ್ ಥಿಂಗ್ ಇಫ್ ಯು ವರ್ಕ್ ಲೈಕ್ ದಿಸ್. ಬಟ್ ಐ ಡೋಂಟ್ ವಾಂಟ್. ಹಿ ಸೇಸ್ ಆನೆಸ್ಟ್ಲಿ, ಹಿ ವಿಲ್ ಸೇ ಐ ಡು ನಾಟ್ ವಾಂಟ್ ಇಟ್. ನನಗೆ ಅದರ ಬಗ್ಗೆ ಆಸಕ್ತಿ ಇಲ್ಲ, ನನಗೆ ಬೇಡ ಅಂದಮೇಲೆ ನಾನು ಯಾಕೆ ಆ ಕರ್ಮವನ್ನು ಮಾಡಲಿ? ಸೊ ಐ ವಿಲ್ ನಾಟ್ ಡೂ ಇಟ್. ದಿಸ್ ಈಸ್ ದಿ ತಮೋಗುಣ ಪ್ರವೃತ್ತಿ. ತಮೋಗುಣ ಪ್ರಧಾನವಾಗಿರುವಂತಹ ವ್ಯಕ್ತಿಯಲ್ಲಿ ಕಂಡುಬರುವಂತಹ ಲಕ್ಷಣ ಏನು ಅಂತಂದರೆ, ಜಗತ್ತಿನ ಯಾವುದೇ ಒಂದು ವಸ್ತುಗಳ ಬಗ್ಗೆ ಆಗಲಿ, ವಿಷಯಗಳ ಬಗ್ಗೆ ಆಗಲಿ ಅವನಿಗೆ ಆಸಕ್ತಿ ಇಲ್ಲ. ಯಾವುದ್ರ ಜೊತೆಗೂ ಅವನಿಗೆ ಅಸೋಸಿಯೇಟ್ ಆಗಿರ್ತಾನೆ, ಯಾವುದನ್ನು ಅಂಟಿಸ್ಕೊಂಡಿರೋದಿಲ್ಲ. ಇಂತಹದ್ದು ಬೇಕು ಅನ್ನುವ ಬಯಕೆ ಅವನಲ್ಲಿ ಇರೋದಿಲ್ಲ. ಕರ್ಮ ಮಾಡಬೇಕು ಅನ್ನುವಂತಹ ಪ್ರಚೋದನೆ ಅವನಲ್ಲಿ ಉಂಟಾಗುವುದಿಲ್ಲ. ಎಲ್ಲೋ ಒಂದು ಕಡೆ ಇರ್ತಾನೆ ಅವನ ಪಾಡಿಗೆ ಅವನು. ದಟ್ಸ್ ಆಲ್. ಬಟ್ ರಜೋಸಿಕ್ ಪೀಪಲ್, ಅಟ್ ಲೀಸ್ಟ್ ದೇ ಟ್ರೈ ಟು collect some information. They want so many things from this world. They have some desires. In fact, ಇಡೀ ಪ್ರಪಂಚವನ್ನು ನಿನಗೆ ಬೇಕಾ ಅಂತಂದರೆ ದೇ ವಿಲ್ ಸೇ ಎಸ್. ಅವರಲ್ಲಿ ಅಷ್ಟೊಂದು ದಿ ಆಕ್ಟಿವ್ನೆಸ್ ಅನ್ನುವಂಥದ್ದು ಹೇಗಿರುತ್ತೆ ಅಂದರೆ,
ತುಂಬಿ ತುಳುಕ್ತಾ ಇರುತ್ತೆ. ದಟ್ಸ್ ವೈ ದೇ ಆರ್ ವೆರಿ ಬ್ಯುಸಿ, ದೇ ಆರ್ ವೆರಿ ಆ್ಯಕ್ಟಿವ್, ದೇ ವಿಲ್ ಬಿ ಡೂಯಿಂಗ್ ಸಮಥಿಂಗ್ ಆರ್ ದಿ ಅದರ್. ಜೊತೆಗೆ ತಮೋಗುಣ ಅಂತ ಹೇಳಿದಾಗ ಅವರಲ್ಲಿ ಜ್ಞಾನದ ಬಗ್ಗೆ ಯಾವುದೇ ಒಂದು ರೀತಿಯ ಒಂದು ಜ್ಞಾನ ಇರೋದಿಲ್ಲ. ಅವರು ಅಜ್ಞಾನಿಗಳು, ಜ್ಞಾನದಲ್ಲಿ ಇರುವಂತಹ ವ್ಯಕ್ತಿಗಳು ಅವರು. ರಜಸಿಕ್ ಪೀಪಲ್ ಇಲ್ಲಿ ಟು ಸಮ್ ಎಕ್ಸ್ಟೆಂಟ್ ದೇ ಆರ್ ನಾಲೆಡ್ಜಬಲ್. ಅವ್ರಿಗೆ ಏನು ಬೇಕೋ ಅದನ್ನು ಅವ್ರು ತಿಳ್ಕೊತಾರೆ. ದೇ ಆರ್ ಕೇಪಬಲ್ ಆಫ್, ಅವರಿಗೆ ಯಾವ ಒಂದು ವಿಚಾರವನ್ನು ಅವ್ರು ತಿಳ್ಕೋಬೇಕು ಅಂತ ಆಸೆ ಪಡ್ತಾರೆ, ಅದನ್ನು ಕಷ್ಟಪಟ್ಟು ಅವರು ದೇ ಗೆಟ್ ದಟ್ ಇನ್ಫಾರ್ಮೇಷನ್, ದೇ ಗೆಟ್ ದಟ್ ನಾಲೆಡ್ಜ್. ಈವನ್ ದೇವರ ವಿಚಾರ ಅಂತ ಹೇಳಿದಾಗ ತಾಮಸಿಕ್ ಪೀಪಲ್ಗೆ ಅವ್ರಿಗೆ ಏನೊಂದು ಬೇಕಿಲ್ಲ ಅಂತಂದಮೇಲೆ ದೇವರ ಬಗ್ಗೆ ಕೂಡ ಅವ್ರಿಗೆ ಏನು ಎಕ್ಸ್ಪೆಕ್ಟೇಷನ್ನೇ ಇಲ್ಲ ಅಂತಂದಮೇಲೆ, ಈಗ ಸಾಮಾನ್ಯವಾಗಿ ದೇವ್ರನ್ನ ನಾವು ಯಾಕೆ ಒಬ್ಬ ಭಗವಂತ ಇದ್ದಾನೆ ಎನ್ನುವಂತಹ ನಂಬಿಕೆ ಇದೆ ಅಂತಂದರೆ, ಯಾವುದೋ ಒಂದು ಸಮಯದಲ್ಲಿ ಅವನು ನನಗೆ ಹೆಲ್ಪ್ ಮಾಡ್ತಾನೆ ಎನ್ನುವಂತಹ ಒಂದು ಅಟ್ಲೀಸ್ಟ್ ಒಂದು ಸಣ್ಣ ಸ್ವಾರ್ಥ ನಮ್ಮಲ್ಲಿ ಇರೋದ್ರಿಂದ ವಿ ಬಿಲೀವ್ ಭಗವಂತ. ಬಟ್ ತಾಮಸಿಕ್ ಪೀಪಲ್ಗೆ ದೇ ಡು ನಾಟ್ ವಾಂಟ್ ಎನಿಥಿಂಗ್ ಅಂತಂದಾಗ, ಈವನ್ ದೇವರ ವಿಚಾರದ ಬಗ್ಗೆ ಕೂಡ ಅವರಿಗೆ ಯಾವುದೇ ರೀತಿಯಾದ ಒಂದು ಆಸಕ್ತಿ ಇಲ್ಲ ಅವರಿಗೆ. ರಾಜಸಿಕ್ ಪೀಪಲ್ಗೆ ಎಸ್, ದೇರ್ ಈಸ್ ಎ ಗಾಡ್, ದೇರ್ ಈಸ್ ಸಮ್ ಸೂಪರ್ ನ್ಯಾಚುರಲ್ ಪವರ್. ಬಿಯಾಂಡ್ ದಟ್ ಅವ್ರಿಗೆ ಇನ್ನೇನು ಆಸಕ್ತಿ ಇಲ್ಲ. ದೇವರ ವಿಚಾರ ತಿಳ್ಕೋಬೇಕು, ವಾಟ್ ಈಸ್ ಗಾಡ್, ನೋ ನೋ ನೋ, ನಾಟ್ ಲೈಕ್ ದಟ್. ಒಂದು ಹಂತದವರೆಗೆ ದೇವರ ಬಗ್ಗೆ, ದೇವರ ವಿಚಾರದ ಬಗ್ಗೆ ಅವ್ರಿಗೆ ಆಸಕ್ತಿ ಇರುತ್ತೆ ಅಷ್ಟೇ. ವೆನ್ ದೇ ಗೋ ಟು ದಿ ಟೆಂಪಲ್, ದೇ ಡೂ ದಿ ವರ್ಷಿಪ್, ದೇ ಸಿಟ್ ಅಂಡ್ ಪ್ರೇ. ಒಂದು ಕಾಣಿಕೆ ಕೊಡೋದಿರ್ಬೋದು, ಒಂದು ಪೂಜೆ ಮಾಡೋದು ಎಲ್ಲ ಮಾಡಿಬಿಟ್ಟು ಅವರು ಈವನ್ ವೈಲ್ ಗೋಯಿಂಗ್ ಬ್ಯಾಕ್ ದೇ ವಿಲ್ ಪುಟ್ ಒನ್ ಕಂಡೀಷನ್, ಹೇ ಐ ಹ್ಯಾವ್ ಕಮ್ ಹಿಯರ್, ನಾನು ಬಂದು ಇಲ್ಲಿ ಪೂಜೆ ಮಾಡಿಸ್ಬಿಟ್ಟು ಹೋಗಿದ್ದೀನಿ, ನನಗೆ ಇಂತಹದ್ದು ಬೇಕು. ಸಿ ದೇ ರೈಸ್ ಎ ಡಿಮ್ಯಾಂಡ್. ಅವ್ರಿಗೆ ಭಗವಂತ ಕೊಡ್ತಾನೆ ಅಷ್ಟೇ, ಇದಕ್ಕಿಂತ ಜಾಸ್ತಿ ಅವರು ಭಗವಂತನ ಬಗ್ಗೆ ಏನು ತಿಳ್ಕೊಂಡಿರೋದಿಲ್ಲ. ಸೊ ಅದಕ್ಕೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಡಿವಿನಿಟಿಯ ಬಗ್ಗೆ ಅಥವಾ ಭಗವಂತನ ಈ ಒಂದು ಇರುವಿಕೆಯ ಬಗ್ಗೆ, ದ ಪೀಪಲ್ ಹೂ ಆರ್ ದೇರ್ ಆನ್ ದಿ ಪಾತ್ ಆಫ್ ಸತ್ವಗುಣ, ಅಂತಹವರಿಗೆ ಡಿವಿನಿಟಿಯ ಬಗ್ಗೆ, ಪರಮಾತ್ಮನ ಬಗ್ಗೆ ಅಥವಾ ಈ ಒಂದು ಅರಿವು ಅಥವಾ ಜ್ಞಾನ ಉಂಟಾಗೋದಕ್ಕೆ ಸಾಧ್ಯ. ಇಟ್ ಈಸ್ ಪಾಸಿಬಲ್ ಫಾರ್ ದ ಪೀಪಲ್ ಹೂ ಆರ್ ಆನ್ ದಿ ಪಾತ್ ಆಫ್ ಸತ್ವಗುಣ, ನಾಟ್ ಫಾರ್ ದಿ ಅದರ್ಸ್. ಸೊ ಇಲ್ಲಿ ಒಂದು ಫಲದ ಬಗ್ಗೆ ನಿರೀಕ್ಷೆಯನ್ನು ಇಟ್ಕೊಂಡಿರುವಂತಹ ವ್ಯಕ್ತಿಗಳು ಇರ್ತಾರೆ, ಬೋತ್ ರಜೋಗುಣ ಅಂಡ್ ಸತ್ವಗುಣ. ಇವನ್ ಸತ್ವಗುಣ ಅಂತ ಹೇಳಿದಾಗ ಅವರಿಗೆ ಭಗವಂತನ ಬಗ್ಗೆ ವಿಚಾರವನ್ನು ತಿಳ್ಕೊಳ್ತಾ ಇದ್ರೂ ಕೂಡ ಭಗವಂತ ಸರ್ವಶಕ್ತ ಅನ್ನುವ ಜ್ಞಾನ ಅವರಲ್ಲಿ ಇರೋದ್ರಿಂದ ಒಂದು ರೀತಿಯ ಒಂದು ಸಮಯದಲ್ಲಿ ಭಗವಂತ ನನ್ನ ನೆರವಿಗೆ ಬರ್ತಾನೆ ಎನ್ನುವಂತಹ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ. ಸೊ ಪರಮಾತ್ಮ ಈ ಶ್ಲೋಕದಲ್ಲಿ ಸತ್ವಗುಣಗಳನ್ನು ಪ್ರಧಾನವಾಗಿ ಹೊಂದಿರುವಂತಹ ವ್ಯಕ್ತಿಯ ಬಗ್ಗೆ ಮಾತನಾಡ್ತಾ ಇದ್ದಾನೆ. ಸತ್ವಗುಣ ಹೊಂದಿರುವಂತಹ ವ್ಯಕ್ತಿ, ಹೀ ಈಸ್ ವೆರಿ ಕೈಂಡ್, ಲವಿಂಗ್, ಕೇರಿಂಗ್, ಶೇರಿಂಗ್, ಅಂಡ್ ಹಿ ಬಿಲೀವ್ಸ್ ಇನ್ ಹೈಯರ್ ಪವರ್. ಆ ಹೈಯರ್ ಪವರ್ನ ನೀನು ಭಗವಂತ ಅಂತ ಕರೀತೀಯೋ, ಪರಮಾತ್ಮ ಅಂತ ಕರೀತೀಯೋ, ಸೊ ಅದೊಂದು ಶಕ್ತಿಯಾಗಿರಬಹುದು, ದೇವರಾಗಿರಬಹುದು. ಸೊ ಇಂತಹ ವ್ಯಕ್ತಿಗೆ ದೇವರ ವಿಚಾರದಲ್ಲಿ ನಂಬಿಕೆ, ಭಕ್ತಿ, ಶ್ರದ್ಧೆ ಇರೋದಕ್ಕೆ ಸಾಧ್ಯ. ಇಂಥವರನ್ನು ಹೊರತುಪಡಿಸಿದ್ರೆ ಉಳಿದಂತೆ ಬೇರೆಯವರಿಗೆ ಕರ್ಮ, ಕರ್ಮಫಲ ಹಾಗೂ ಜಗತ್ತಿನ ಕೆಲವು ವಸ್ತುಗಳ ಬಗ್ಗೆ ಆಸಕ್ತಿಯನ್ನು ಹೊಂದಿರ್ತಾರೆ. ಸೊ ದೇ ಆರ್ ತಾಮಸಿಕ್ ಅಂಡ್ ರಾಜಸಿಕ್ ಪೀಪಲ್. ಅವರಲ್ಲಿ ತಾಮಸಿಕ್ ಪೀಪಲ್, ದೇ ಆರ್ ಲೇಜಿ, ದೇ ಡು ನಾಟ್ ವಾಂಟ್ ಎನಿಥಿಂಗ್. They do not want anything, so they don't even participate in any kind of karma aspects. ಜಗತ್ತು ಮತ್ತು ಜಗತ್ತಿನ ಬಗ್ಗೆ ಅವರಿಗೆ ಯಾವುದೇ ರೀತಿಯ ಆಸಕ್ತಿ, ಅಟ್ಯಾಚ್ಮೆಂಟ್ಸ್ಗಳೇ ಇಲ್ಲ. ಸೊ ಆಲ್ಸೋ ದೇವರ ಬಗ್ಗೆ ಕೂಡ ಅವರಿಗೆ ಆಸಕ್ತಿ ಇಲ್ಲ. ಬಟ್ ರಾಜಸಿಕ್ ಪೀಪಲ್ ಅಂತಂದಾಗ ದೇ ಡು ನಾಟ್ ಸೇ ನನಗೆ ದೇವರ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳೋದಿಲ್ಲ, ಅಥವಾ ದೇವರ ವಿಚಾರದಲ್ಲಿ ಬೇಡದ್ದನ್ನು ಅವರು ಮಾತನಾಡೋದಿಲ್ಲ. ಅವರಿಗೆ ಎಷ್ಟು ಬೇಕೋ ಅಷ್ಟು. So it is only the Satvaguna people, they know the truth that there is no difference between the Jivatma and Paramatma. ಇದು ಈ ಒಂದು ಹಂತದವರೆಗೆ ಅವರು ಬಂದಿರ್ತಾರೆ. ಸೊ ಇವರಿಬ್ಬರಲ್ಲಿ ಸ್ವಲ್ಪವೂ ವ್ಯತ್ಯಾಸ ಇಲ್ಲ ಅನ್ನುವಂತಹ
ಒಂದು ತಿಳುವಳಿಕೆ, ನಂಬಿಕೆ ಕೂಡ ಇರುತ್ತೆ. ಜೀವಾತ್ಮ ಪರಮಾತ್ಮ ಅಂತಂದಾಗ ಅಲ್ಲಿ ವ್ಯತ್ಯಾಸ ಇಲ್ಲ, ಭೇದ ಇಲ್ಲ, ಏನೊಂದು ಇಲ್ಲ. ಇಂತಹವರಿಗೆ ಮಾತ್ರ ಕೆಲವೊಂದು ಸರ್ಟನ್ ಟ್ರೂತ್ಸ್ ಅಬೌಟ್ ದಿ ವೇದಾಂತ ಇಟ್ಸ್ ಪಾಸಿಬಲ್ ಫಾರ್ ದೆಮ್ ಟು ಅಂಡರ್ಸ್ಟ್ಯಾಂಡ್. ಸೊ ಅವ್ರ ಪ್ರಕಾರ ದೇ ಬಿಲೀವ್ ದಟ್ ಗಾಡ್ ಈಸ್ ಎವ್ರಿವೇರ್ ಅಂಡ್ ಗಾಡ್ ಈಸ್ ಎವ್ರಿಥಿಂಗ್. ಈಗ ಗಾಡ್ ಈಸ್ ಎವ್ರಿವೇರ್ ಅನ್ನುವಂತಹದ್ದು ಸತ್ಯವಾದ ಪಕ್ಷದಲ್ಲಿ, ದೇರ್ ಆರ್ ಅದರ್ ಪೀಪಲ್ ಇನ್ ದಿ ಜಗತ್ ಹೂ ಡು ನಾಟ್ ಹ್ಯಾವ್ ಫೇತ್ ಇನ್ ದಿ ಗಾಡ್. ಈಗ ಪ್ರಪಂಚ ಅಂತಂದಾಗ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪೀಪಲ್ ಆರ್, ಭಿನ್ನ ಭಿನ್ನ ಜನಗಳಿರ್ತಾರೆ. ಅದರಂತೆ ಅವರ ಮನಸ್ಸು ಕೂಡ ಭಿನ್ನ ಭಿನ್ನವಾಗಿರುತ್ತೆ. ಕೆಲವರು ಭಗವಂತ ಇದ್ದಾನೆ ಅನ್ನುವಂತಹದ್ದನ್ನು ನಂಬುತ್ತಾರೆ. ಇನ್ನು ಕೆಲವರು ದೇರ್ ಆರ್ ಪೀಪಲ್ ನೋ ಸಚ್ ಫೀಲಿಂಗ್ಸ್, ಭಗವಂತ ಇದ್ದಾನೆ ಎನ್ನುವಂತಹ ನಂಬಿಕೆ ನನಗಿಲ್ಲ. ಸೊ ಅಂತಹವರಿಗೆ ಭಗವಂತನ ಮೇಲೆ ಒಂದು ಶ್ರದ್ಧೆ, ಯಾವುದೇ ರೀತಿಯಾದ ನಂಬಿಕೆ ಕೂಡ ಇರೋದಿಲ್ಲ. ಇಂತಹವರಿಗೆ ಯಾಕೆ ಎಲ್ಲೆಲ್ಲೂ ಇರುವಂತಹ ಪರಮಾತ್ಮ, ಇಂತಹ ಜನಗಳು ನನಗೆ ದೇವರ ಬಗ್ಗೆ ನಂಬಿಕೆನೇ ಇಲ್ಲ ಅಂತ ನೇರವಾಗಿ ತಮ್ಮ ಸ್ಪಷ್ಟತೆಯನ್ನು ತಿಳಿಸುವಂತಹ ಜನಗಳಿಗೆ ಇಲ್ಲಿ ಬಂದಿರೋ ಕ್ವಶನ್, ಟೀಕೆ. ಈಗ ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ತಾರೆ, ಅಂಡ್ ದಟ್ ಈಸ್ ದಿ ಟ್ರೂತ್ ಅಂತ ಕೂಡ ವೇದಾಂತ ಹೇಳುತ್ತೆ. ಇದು ಸತ್ಯವೇ ಆಗಿದ್ದ ಪಕ್ಷದಲ್ಲಿ, among this type of people who have got the faith about the God, there are also people who do not have any type of faith in God. ಸೊ ನಂಬಿಕೆ ಇರುವಂತಹ ವ್ಯಕ್ತಿಗಳ ಜೊತೆನಲ್ಲಿ ನಂಬಿಕೆ ಇಲ್ಲದಂತಹ ವ್ಯಕ್ತಿಗಳು ಕೂಡ ಇಲ್ಲಿ ಲೋಕದಲ್ಲಿ ಇದ್ದಾರೆ. ಇಲ್ಲಿ ಬಂದಿರೋ ಪ್ರಶ್ನೆ ಏನು ಅಂತಂದರೆ, ಎಲ್ಲೆಲ್ಲೂ ಇರುವಂತಹ ಭಗವಂತ ದೇವರ ಬಗ್ಗೆ ನಂಬಿಕೆ ಇಲ್ಲದೇ ಇರುವಂತಹ ವ್ಯಕ್ತಿಗಳಲ್ಲಿ ಯಾಕೆ ಈ ಒಂದು ಅನುಭವವನ್ನು ಅವನು ಕೊಡೋದಿಲ್ಲ? ನಾನು ಎಲ್ಲ ಕಡೆ ಇದ್ದೀನಿ ಅನ್ನುವಂತಹದ್ದನ್ನು ಯಾಕೆ ಅವನು ಇಂತಹ ವ್ಯಕ್ತಿಗಳಿಗೆ ತಿಳಿಸ್ತಾ ಇಲ್ಲ? ಯಾಕೆ ಅವರಿಗೆ ಅನುಭವ ಆಗೋದಿಲ್ಲ? ಪರಮಾತ್ಮ ನಮ್ಮ ಒಳಗಡೆನೂ ಇದ್ದಾನೆ, ಹೊರಗಡೆನೂ ಇದ್ದಾನೆ, ಎಲ್ಲೆಲ್ಲೂ ಇದ್ದಾನೆ. ಸೊ ಪರಮಾತ್ಮ ಒಳಗಡೆ ಇದ್ದಾನೆ ಅಂತ ಮೇಲೆ ದ ಸೇಮ್ ಪರಮಾತ್ಮ must be there outside also, the same Bhagavanta. But why it is not experiencing? ಒಳಗೆ ಮತ್ತು ಹೊರಗೆ. ಸೊ ದಿಸ್ ಈಸ್ ದಿ ಕ್ವಶನ್. ಸೊ ಇಲ್ಲಿ ಒಳಗೆ ಹೊರಗೆ ಹೀಗೆ ಎಲ್ಲೆಲ್ಲೂ ಇರುವಂತಹ ಪರಮಾತ್ಮನ ಅನುಭವ ಯಾಕೆ ನಮಗೆ ಆಗೋದಿಲ್ಲ? We have to question ourselves. We have to think why we are not experiencing the Paramatma who is there within and without. He is here, he is there, but I am not experiencing. Why? See, ಅದಕ್ಕೆ ಒಳಗಡೆ ಇರುವಂತಹ ಪರಮಾತ್ಮ ಮತ್ತು ಹೊರಗಡೆ ಇರುವಂತಹ ಪರಮಾತ್ಮ, ಒಳಗೆ ಹೊರಗೆ ಅಂತ ಹೇಳಿದಾಗ ಒಳಗೆ ಮತ್ತು ಹೊರಗೆ ಮಧ್ಯದಲ್ಲಿ there is some gap, something is there. ಒಳಗೆ ಹೊರಗೆ ಅಂತ ಎರಡು ವಿಭಾಗವನ್ನು ಮಾಡಿದಾಗ ಇವೆರಡರ ನಡುವೆ ಸಮಥಿಂಗ್ ಮಸ್ಟ್ ಬಿ ದೇರ್. ಇಲ್ಲ ಅಂತಂದರೆ ಒಳಗೆ ಹೊರಗೆ ಅಂತ ಎರಡು ಬೇರೆ ಬೇರೆ ಡಿಫರೆನ್ಸ್ಗಳನ್ನ ನಾವು ಮಾಡೋದಕ್ಕೆ ಆಗೋದಿಲ್ಲ. ಬಹಳ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀವಿ, ಒಳಗಿರುವ ಪರಮಾತ್ಮ, ಹೊರಗಿರುವ ಪರಮಾತ್ಮ, ಈ ರೀತಿ ನಾವು ಹೇಳ್ತಾ ಇದ್ದೀವಿ ಅಂತಂದಾಗ ಒಳಗೆ ಮತ್ತು ಹೊರಗೆ ಆ ನಡು ಮಧ್ಯದಲ್ಲಿ there must be something, and that something is ignorance and ಅವಿದ್ಯೆ, ಅಜ್ಞಾನ ಮತ್ತು ಅವಿದ್ಯೆ ಅಂತ ಕರೀತಾರೆ. ಒಳಗೆ ಮತ್ತು ಹೊರಗೆ ಇವುಗಳ ನಡುವೆ ಇರುವಂತಹದ್ದು ಯಾವುದು ಅಂತಂದ್ರೆ ಇಟ್ ಈಸ್ ದಿ ಬಾಡಿ, ದೇಹ. ನಮ್ಮ ಒಳಗೆ ನಮ್ಮ ಹೊರಗೆ ನಡುವೆ ಇರುವಂತಹದ್ದು ಈ ದೇಹ. ದಿಸ್ ದೇಹ ಈಸ್ ಕಾಲ್ಡ್ ದಿ ಜಡ. ದಟ್ ಜಡ ಈಸ್ ಹಿಯರ್ ಬಿಕಾಸ್ ಆಫ್ ದಿ ಅಜ್ಞಾನ ಅಂಡ್ ಅವಿದ್ಯೆ. ದಿಸ್ ದೇಹ
comes to this existence because of the ignorance. And again, this deha is made up of Panchamahabhutas. ಮೊದಲಿಗೆ ಒಳಗೆ ಮತ್ತು ಹೊರಗೆ ಇದರ ಮಧ್ಯದಲ್ಲಿ ಇರುವಂತಹದ್ದು ಯಾವುದು ಅಂತಂದ್ರೆ ಇಟ್ ಈಸ್ ದಿ ದೇಹ. ಅಂಡ್ ದಿಸ್ ದೇಹ ಈಸ್ ಇನ್ ದಿ ಎಕ್ಸಿಸ್ಟೆನ್ಸ್. ಸೊ ದಿಸ್ ದೇಹ ಹ್ಯಾಸ್ ಗಾಟ್ ಎ ನೇಮ್. To recognize this deha, a name is given to this body. A name is given to this body. So we believe that we are called by a name. XYZ, whatever it is, Rama, Krishna, Govinda, whatever it is. Some XYZ is the name of this body. Then there is a place where this body took its birth, and there is a society where this body is growing, is living. ಮತ್ತು ಒಂದು ರೀತಿಯಲ್ಲಿ ಭಗವಂತ ಅಂತಂದ್ರೆ ಅದು ನಿನ್ನ ನೈಜ ಸ್ವರೂಪ ಅಂತ ನಮ್ಮ ವೇದಾಂತ ಹೇಳುತ್ತೆ. ಯುವರ್ ಟ್ರೂ ನೇಚರ್ ಈಸ್ ದಿ ಆತ್ಮ. ನಿನ್ನ ನೈಜ ಸ್ವರೂಪವೇ ಆತ್ಮ. ತತ್ವಮಸಿ, ಯು ಆರ್ ದಟ್. ದ ಪ್ಯೂರ್ ಕಾನ್ಷಿಯಸ್ನೆಸ್ ಆರ್ ದಿ ಪರಮಾತ್ಮ ಅಂತ ಏನು ಹೇಳ್ತೀವಿ, ಯು ಆರ್ ದಟ್. ಬಟ್ ಒಂದು ರೀತಿಯಲ್ಲಿ ಬಿಕಾಸ್ ಆಫ್ ದಿ ಅಜ್ಞಾನ ಅಂಡ್ ಅವಿದ್ಯೆ, ದಿಸ್ ನೈಜ ಸ್ವರೂಪ ಈಸ್ ಕವರ್ಡ್, ಇಟ್ ಈಸ್ ಹಿಡನ್. This true nature, this Naija Swarupa is covered by Ajnana. Naija Swarupa is covered by this Ajnana, the body. Because of this body or the ignorance, avidya, you have conveniently forgotten totally who you are. Because you think you are the body. So you are given a name. Here the name is given to you antandre, the name is given to the body and you think the body is you. So the name is mine. This is the conclusion. So the name given to the body, but you think that the name is given to me because ನಾನು ಅಂತಂದ್ರೆ ಈ ದೇಹ. That is my belief. Because of all these things, we have forgotten that we are a part of the God. So ಒಳಗಿರುವಂತಹ ಪರಮಾತ್ಮ ಹೊರಗಡೆನೂ ಇದ್ದಾನೆ ಅನ್ನುವಂತಹದ್ದನ್ನ ಮರೆಯುವಂತೆ ಮಾಡಿರುವಂತಹದ್ದು ಈ ದೇಹ. ಬಿಕಾಸ್ ಈ ದೇಹ ಅನ್ನುವಂತಹದ್ದು ಒಳಗಿರುವ ಪರಮಾತ್ಮನಿಗೂ ಹೊರಗಿರುವ ಪರಮಾತ್ಮನಿಗೂ ನಡುವೆ ಈ ದೇಹ ಅನ್ನುವಂತಹದ್ದು. ಅಂಡ್ ಇಟ್ ಈಸ್ ನಥಿಂಗ್ ಬಟ್ ದಿ ಅಜ್ಞಾನ. ಅಂಡ್ ದಿಸ್ ಅಜ್ಞಾನ, ಬಿಕಾಸ್ ಆಫ್ ದಿ ಅಜ್ಞಾನ, ದಿ ಟ್ರೂ ನೇಚರ್ ಹೂ ಯು ಆರ್ ದಿ ಭಗವಂತ ಅನ್ನುವಂತಹ ಆ ಒಂದು ಸತ್ಯವನ್ನ ಇದು ಮುಚ್ಚಿ ಹಾಕಿದೆ. ಇಟ್ ಹ್ಯಾಸ್ ಕವರ್ಡ್. ಜೊತೆಗೆ ದೇಹ ಅಂತ ಹೇಳಿದಾಗ ಈ ದೇಹಕ್ಕೆ ಹೇಗೆ ಒಂದು ಹೆಸರು ಅನ್ನುವಂತಹದ್ದು ಸಿಕ್ಕಿದೆ, ಅದೇ ರೀತಿ ಫಾರ್ ದಿಸ್ ಬಾಡಿ ದೇರ್ ಇಸ್ ಎ ಫಾದರ್, ದೇರ್ ಇಸ್ ಎ ಮದರ್. ತಂದೆ ತಾಯಿ ಎನ್ನುವಂತಹವರು ಕೂಡ ಈ ದೇಹಕ್ಕೆ ಸಿಕ್ಕಿದೆ.
ಸೊ ಈ ದೇಹಕ್ಕೆ ಮುಖ್ಯವಾದ ಸಂಬಂಧ ಅಂತಂದರೆ ತಂದೆ ತಾಯಿ. ಬಿಕಾಸ್ ಆಫ್ ದೆಮ್, ಥ್ರೂ ದೆಮ್ ದಿಸ್ ಬಾಡಿ ಕಮ್ಸ್ ಟು ದಿಸ್ ಕ್ರಿಯೇಷನ್. ಸೊ ಅವ್ರ ಜೊತೆ ಹೊಂದಿರುವಂತಹ ಸಂಬಂಧ ಮುಖ್ಯವಾಗಿ ಕಂಡು ಬಂದಿರೋದ್ರಿಂದ ನಾನು ಮೀನ್ಸ್ ಈ ದೇಹ, ಆ್ಯಂಡ್ ಈ ದೇಹ ಈಸ್ ದಿ ಸನ್ ಆಫ್ ಫಾದರ್ ಆ್ಯಂಡ್ ಮದರ್, ದಿಸ್ ಪೇರೆಂಟ್, ಆ್ಯಂಡ್ ಸೋ ಆ್ಯಂಡ್ ಸೋ. ಅಗೇನ್ ದಿಸ್ ಈಸ್ ಅನದರ್ ಫ್ಯಾಕ್ಟರ್ ದಟ್ ಮೇಕ್ಸ್ ಅಸ್ ಟು ಫರ್ಗೆಟ್ ಅವರ್ ಟ್ರೂ ನೇಚರ್. ಇದೆಲ್ಲದರ ಜೊತೆಗೆ ದ ಎನ್ವಿರಾನ್ಮೆಂಟ್, ನನ್ನ ಸುತ್ತಮುತ್ತ ಇರುವಂತಹ ಒಂದು ಸೊಸೈಟಿ, ನಾವು ಇರುವಂತಹ ಒಂದು ಟೌನ್ ಅಥವಾ ಸಿಟಿ, ಪ್ಲೇಸ್ ವೇರ್ ಐ ರಿಸೈಡ್ ಆ್ಯಂಡ್ ವೇರ್ ಐ ಆಮ್ ಮೇಕಿಂಗ್ ಎ ಲಿವಿಂಗ್, ಎ ಸ್ಟೇಟ್, ಎ ಕಂಟ್ರಿ, ಸಮಥಿಂಗ್ ಲೈಕ್ ದಿಸ್. ಸೊ ಇವೆಲ್ಲ ಬಹಳ ಪ್ರಮುಖವಾದ ಅಂಶಗಳಾಗಿ ನಮಗೆ ಕಂಡು ಬಂದಿದೆ. ಫಸ್ಟ್ ಆಫ್ ಆಲ್, ನಾನು ಮೀನ್ಸ್ ದಿ ಬಾಡಿ. This body has got a name. Next, this body has got a father and mother. So this body has got the relationship with this father and mother, parents. And this particular body resides in a place. Adar sutta mutta, there is a society, there is a city, a town, a state, and it has got a country. ಸೊ ಇವೆಲ್ಲ ಕೂಡ ಬಹಳ ಪ್ರಮುಖವಾದ ಇಂಪಾರ್ಟೆಂಟ್ ಅಂಶಗಳಾಗಿ ಕಂಡು ಬಂದಿರೋದ್ರಿಂದ ಈ ದೇಹ ಇವೆಲ್ಲವುಗಳನ್ನು ಹಿಡ್ಕೊಂಡ್ಬಿಟ್ಟಿದೆ. ನನ್ನ ತಂದೆ ತಾಯಿ, ನನ್ನ ಅಣ್ಣ ತಮ್ಮ, ನನ್ನ ಸ್ನೇಹಿತರು, ನನ್ನ ಮನೆ, ಇದು ನನ್ನ ಊರು, ನಾನಿರೋಂತಹ ಲೇಔಟ್ ಇದು, ನಾನು ಐ ಬಿಲಾಂಗ್ ಟು ದಿಸ್ ಪರ್ಟಿಕ್ಯುಲರ್ ಸ್ಟೇಟ್, and this state is in this country, so I am the citizen of this particular nation, and all these ದೇಹದ ಸುತ್ತಮುತ್ತ ಇರುವಂತಹ ಈ ಕೆಲವು ಅಂಶಗಳು ಇವೆಲ್ಲ ಇರೋದು ಎಲ್ಲಿ? ದೇಹದ ಸುತ್ತಮುತ್ತ ಇರುವಂತಹ ಅಂಶ. ಆದರೆ ದೇಹವನ್ನು ನಾನು ಅಂತ ನಂಬಿರೋದ್ರಿಂದ ಈ ಎಲ್ಲ ಅಂಶಗಳು ನನಗೆ ಪ್ರಮುಖವಾದ ಅಂಶಗಳಾಗಿ ಕಂಡು ಬಂದಿರೋದ್ರಿಂದ ನಾನು ಇವೆಲ್ಲವುಗಳನ್ನು ನಾನು ನೋಡ್ತಾ ಇದ್ದೀನಿ. ಸಿ, ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ದಿ ಬಾಡಿ, ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ದ ನೇಮ್ ಗಿವನ್ ಟು ದಿಸ್ ಬಾಡಿ, ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಹಿ ಈಸ್ ಮೈ ಫಾದರ್, ಶಿ ಈಸ್ ಮೈ ಮದರ್, ಹಿ ಈಸ್ ಮೈ ಬ್ರದರ್, ಸಿಸ್ಟರ್, ಮೈ ಫ್ರೆಂಡ್ಸ್, ದಿಸ್ ಈಸ್ ಮೈ ಹೌಸ್, ದಿಸ್ ಈಸ್ ಮೈ ಏರಿಯಾ, ದಿಸ್ ಈಸ್ ಮೈ ಟೌನ್, ಸಿಟಿ, ಸ್ಟೇಟ್, ಕಂಟ್ರಿ. ಸೊ ದಿಸ್ ನಾನು ಅನ್ನುವಂತಹದ್ದನ್ನು ಹೀಗೆ ನಾನು ಇವೆಲ್ಲವುಗಳ ಜೊತೆಗೆ ನಾನು ಅಂಟಿಸ್ಕೊಂಡ್ಬಿಟ್ಟಿದ್ದೀನಿ. ಯಾಕೆಂದರೆ ಇವೆಲ್ಲ ನನಗೆ ಕಾಣ್ತಾ ಇದೆ. ಐ ಆಮ್ ಎಕ್ಸ್ಪೀರಿಯನ್ಸಿಂಗ್. ಕಣ್ಣುಗಳು ಗುರುತಿಸಿದೆ, ಅವುಗಳ ಜೊತೆ ನನಗೆ ಬಹಳ ಆಸಕ್ತಿಯಿಂದ ನನಗೆ ಸಂಬಂಧಪಟ್ಟಿರುವಂತಹದ್ದು ಅಂತ ಹೇಳಿ ಇವೆಲ್ಲವುಗಳೊಂದಿಗೆ ನಾನು ಅಂಟಿಕೊಂಡ್ಬಿಟ್ಟಿದ್ದೀನಿ. ಬಟ್ ಆ್ಯಕ್ಚುಲಿಗೆ ನಾನು ಅನ್ನುವಂತಹದ್ದು ಈ ದೇಹವೇ ಅಲ್ಲ, ನಾನು ಅನ್ನುವಂತಹದ್ದು ಈ ದೇಹವೇ ಇಲ್ಲ. ಬಟ್ ನಾನು ಅನ್ನುವಂತಹದ್ದನ್ನು ಈ ದೇಹ ಅಂತ ನಾನು ನಂಬಿರೋದು ಯಾಕೆ ಅಂತಂದರೆ ಬಿಕಾಸ್ ಆಫ್ ದಿ ಇಗ್ನೋರೆನ್ಸ್. ದಿಸ್ ಪರ್ಟಿಕ್ಯುಲರ್ ಅವಿದ್ಯಾ, ದಿಸ್ ಅಜ್ಞಾನ ಈಸ್ ದಿ ರೂಟ್ ಕಾಸ್. ಅದು ನನ್ನ ನೈಜ ಸ್ವರೂಪವನ್ನು ಮರೆಯುವಂತೆ ಮಾಡಿದೆ. ನನ್ನ ನೈಜ ಸ್ವರೂಪವೇ ನಾನು ಹೀಗೆ ಒಳಗೂ ಇರಬಲ್ಲೆ, ಹೊರಗೂ ಇರಬಲ್ಲೆ, ನಾನು ಇದ್ಯಾವುದೂ ಅಲ್ಲ, ನಾನು ಇದ್ಯಾವುದೂ ಅಲ್ಲ. ದಿಸ್ ಪರ್ಟಿಕ್ಯುಲರ್ ಬಾಡಿ ಈಸ್ ಎ ಜಡ ಮೇಡ್ ಅಪ್ ಆಫ್ ದಿಸ್ 5 elements, and that comes to this creation because of some prarabdha karma. To come to this existence, a parenthood is required, and it has to take its birth in a particular place that becomes its area, its town, its
ಊರು, ಆಲ್ ದಿಸ್ ಈಸ್ ಕಾಲ್ಡ್ ಅಜ್ಞಾನ. ಸೊ ಹೀಗೆ ಒಳಗಿರುವಂತಹ ಭಗವಂತ ಅವನೇ ಹೊರಗಡೆನೂ ಇದ್ದಾನೆ. ಅಂತಹ ಭಗವಂತನನ್ನು ನಾನು ಅಸೋಸಿಯೇಟ್ ಮಾಡಿಕೊಂಡಿಲ್ಲ. I have very conveniently detached from this truth and attached to this anatmas. So the body is the main culprit. That is the ಅಜ್ಞಾನ. ಅದು ಈ ಒಂದು ಸತ್ಯವನ್ನು, ಪರಮಾತ್ಮ ಅನ್ನುವಂತಹ ಸತ್ಯವನ್ನು ಮುಚ್ಚಿ ಹಾಕಿದೆ. ನಿನ್ನ ನೈಜ ಸ್ವರೂಪವನ್ನು ಮುಚ್ಚಿ ಹಾಕಿರುವಂತಹದ್ದು ಯಾವುದು ಅಂತಂದರೆ ಮುಖ್ಯವಾಗಿ ದಿಸ್ ಬಾಡಿ ಆ್ಯಂಡ್ ದಿ ಅದರ್ ಅಸೋಸಿಯೇಟ್ಸ್ ಆಫ್ ದಿಸ್ ಬಾಡಿ. ದೇಹದ ಇತರೆ ಅಂಶಗಳು. ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಸಾಮಾನ್ಯವಾಗಿ ನಾವು ಮಾತನಾಡುವಾಗ ವಿ ಸೇ ಐ ಹ್ಯಾವ್ ಎ ಹೌಸ್, ದಿಸ್ ಈಸ್ ಮೈ ಹೌಸ್. In fact, the body has got a house. But now ಹೇಳ್ತಾ ಇರೋದೇನು, I have got a house. House is required for this body. But I say, I need a house. And this is my house. And I have a wife, I have a son. He is my father, she is my mother. ಈ ರೀತಿ ಎಲ್ಲ ನಾವು ಹೇಳ್ತಾ ಬರ್ತೀವಿ. ದಿಸ್ ಇಂಡಿವಿಜುವಲ್, ದಟ್ ಈಸ್ ದಿಸ್ ಬಾಡಿ, ಇಟ್ ಸೇಸ್ ಐ ಹ್ಯಾವ್ ಎ ನೇಮ್. ಇನ್ ಫ್ಯಾಕ್ಟ್ ಇಟ್ ಈಸ್ ನಾಟ್ ಐ ಆಮ್ ಸೇಯಿಂಗ್ ದಟ್ ಐ ಹ್ಯಾವ್ ಎ ನೇಮ್. ಇಟ್ ಈಸ್ ದಿ ಬಾಡಿ ವಿಚ್ ಈಸ್ ಸೇಯಿಂಗ್ ದಟ್ ಐ ಹ್ಯಾವ್ ಗಾಟ್ ಎ ನೇಮ್. ಆ್ಯಂಡ್ ದಿಸ್ ಬಾಡಿ ಈಸ್ ಸೇಯಿಂಗ್ ಐ ಹ್ಯಾವ್ ಗಾಟ್ ಎ ಹೌಸ್. This is my location, and etc. Actually, all this is not true. ಮುಖ್ಯವಾಗಿ ಇಲ್ಲಿ ನನ್ನನ್ನು ನಾನು ಒಬ್ಬ ಜೀವ ಅಂತ ಗುರುತಿಸಿಕೊಂಡ ಕಾರಣದಿಂದ ಒಬ್ಬ ಜೀವನಾಗಿ ನಾನು ಅರ್ಥ ಮಾಡ್ಕೋಬೇಕಾಗಿರುವಂತಹದ್ದು, I have the God in me. ನನ್ನಲ್ಲಿ ಒಬ್ಬ ಪರಮಾತ್ಮ ಇದ್ದಾನೆ. ಅದೇ ರೀತಿ ದಿಸ್ ಬಾಡಿ ಈಸ್ ಕವರ್ಡ್ ಬೈ ಸೋ ಮೆನಿ ಥಿಂಗ್ಸ್. ಮುಖ್ಯವಾಗಿ ಒಬ್ಬ ಜೀವಾತ್ಮ ಅರ್ಥ ಮಾಡ್ಕೋಬೇಕಾಗಿರುವಂತಹದ್ದು, ನನ್ನಲ್ಲಿ ಭಗವಂತ ಇದ್ದಾನೆ. ಆ್ಯಂಡ್ ದಿಸ್ ಬಾಡಿ, ದಟ್ ಮೀನ್ಸ್ ಜೀವಾತ್ಮ ನಾನು ದೇಹ ಅಂತ ಹೇಳ್ತಾ ಇಲ್ಲ. ದಿಸ್ ಬಾಡಿ ಈಸ್ ಕವರ್ಡ್ ಬೈ ಸೋ ಮೆನಿ ಥಿಂಗ್ಸ್. Unless these coverings are removed, you will not know the truth. There are so many things that are attached to the body. It is called the coverings. All these coverings are to be uncovered. Then only you will come to understand the truth. ಫಾರ್ ಎಕ್ಸಾಂಪಲ್, ಮನೆಗೆ ಯಾರೋ ಒಬ್ಬರು ಬರ್ತಾರೆ, ನಮ್ಮ ಮನೆಗೆ ವಿಸಿಟ್ ಮಾಡಬೇಕು ಅಂತ ಬರ್ತಾರೆ, ಅಪರೂಪಕ್ಕೆ ಬಂದಿರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ, ಫಸ್ಟ್ ಟೈಮ್ ನಾನು ಈ ಮನೆಗೆ ಹೋಗ್ತಾ ಇದ್ದೀನಿ ಅವ್ರನ್ನೆಲ್ಲ ಮೀಟ್ ಮಾಡೋದಕ್ಕೆ ಅಂತ ಹೇಳಿ, ಹಿ ವಿಲ್ ಬೈ ಸಮಥಿಂಗ್ ಆ್ಯಸ್ ಗಿಫ್ಟ್. ಸೊ ಆ ಗಿಫ್ಟ್ನ ಅವರು ಪ್ಯಾಕ್ ಮಾಡಿಸ್ತಾರೆ. ದಟ್ ಪರ್ಟಿಕ್ಯುಲರ್ ಐಟಮ್ ಕಾಲ್ಡ್ ದಿ ಗಿಫ್ಟ್ ಈಸ್ ಪ್ಯಾಕ್ಡ್. ಈಗ ಗಿಫ್ಟ್ ಪ್ಯಾಕ್ ಅಂತಲೇ ನೀಟಾಗಿ ಬಹಳ ಚೆನ್ನಾಗಿ ಪ್ಯಾಕ್ ಮಾಡ್ತಾರೆ. ಸೊ ಒಳಗಡೆ ಏನಿದೆ ಅನ್ನುವಂಥದ್ದು ಯಾವುದೇ ಕಾರಣದಿಂದ ಯು ಕೆನಾಟ್ ಇಮ್ಯಾಜಿನ್, ಬಟ್ ಯು ನೋ ಇಟ್ ಇಸ್ ಎ ಗಿಫ್ಟ್. ದೆರ್ ಈಸ್ ಸಮಥಿಂಗ್ ಅನ್ನುವಂತಹದ್ದು ಆ ಒಂದು ಸತ್ಯ ಮಾತ್ರ ಗೊತ್ತಾಗುತ್ತೆ ಅಷ್ಟೇ ಹೊತ್ತು ಒಳಗಡೆ ಪ್ಯಾಕ್ಡ್ ಅದರೊಳಗಡೆ ಇರೋವಂತಹದ್ದು ಏನು ಅನ್ನುವಂತಹದ್ದು ಗೊತ್ತಾಗೋದಿಲ್ಲ. ಬಟ್ ಯು ನೋ ದಟ್ ದೆರ್ ಈಸ್ ಸಮಥಿಂಗ್, ಏನೋ ಒಂದು ವಸ್ತುವನ್ನು ಅವ್ರು ತಂದಿದ್ದಾರೆ, and it is covered, it is packed.
by so many colorful papers and it's been decorated with some flowers. ಹಿಂಗೆ ವೆರಿ ಅಟ್ರಾಕ್ಟಿವ್ ಆಗಿ ಒಂದು ಗಿಫ್ಟ್ ಐಟಮ್ನ ಕೊಡೋದಕ್ಕೆ ಅದನ್ನು ಯಾವುದೆಲ್ಲ ರೀತಿಯಲ್ಲಿ ಪ್ಯಾಕ್ ಮಾಡಿ ಅಲಂಕಾರ ಮಾಡ್ಬೋದು ಆ ರೀತಿಯಲ್ಲಿ ಅದನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡಿ ಮನೆಗೆ ಬಂದು ಅವ್ರು ಹೋಗುವಂತಹ ಸಮಯದಲ್ಲಿ ಆ ಗಿಫ್ಟ್ ಅಂತ ಹೇಳಿ ಕೊಡ್ತಾರೆ. ಸೊ ಆಲ್ ಐ ನೋ ಈಸ್ ಅವ್ರು ಕೊಟ್ಟಿರುವಂತಹ ಆ ಒಂದು ಬಾಕ್ಸಲ್ಲಿ ದೆರ್ ಈಸ್ ಸಮಥಿಂಗ್. ಐ ನೋ ಓನ್ಲಿ ದಟ್ ಮಚ್. ಬಿಯಾಂಡ್ ದಟ್ ನಾನು ಊಹೆ ಮಾಡೋದಕ್ಕೆ ಅಲ್ಲಿ ಏನಿದೆ ಅನ್ನುವಂತಹದ್ದನ್ನು ಐ ಕೆನಾಟ್ ಇಮ್ಯಾಜಿನ್. ಆಲ್ ಐ ನೋ ಈಸ್ ದಟ್ ದೆರ್ ಈಸ್ ಸಮಥಿಂಗ್. But if I want to know exactly what is there inside, what I have to do? I have to remove all the coverings. I have to remove all the coverings. ಎಲ್ಲಾನು ನಾನು ಬಿಚ್ಚಾಕಬೇಕು. ಇದು ಡೆಕೋರೇಟ್ ಮಾಡಿದಾರಲ್ಲ, ಇದ್ರ ಮೇಲೆ ಹೂ ಅಂಟಿಸಿದ್ದಾರೆ, ಬಣ್ಣದ ಪೇಪರ್ ಇಟ್ಟಿದ್ದಾರೆ. Then you will not know the truth. What is there ಅನ್ನೋದು ನನಗೆ ಗೊತ್ತಾಗೋದಿಲ್ಲ. If you are interested, if you want to know what is there exactly in that particular box, you have to uncover it, you have to cut open everything. Nothing should be attached to that. So you have to remove everything one after the other. Then you will come to know about it. It is exactly like that. Similarly, the God inside can be understood only when these coverings which are there on the body, everything is to be removed. So uncovering the body is very important in knowing the God who is there inside. So we have to cover everything, we have to uncover everything. ಇಲ್ಲಿ ಕವರಿಂಗ್ ಅಂತ ಹೇಳಿರುವಂತಹದ್ದು ಯಾವುದೆಲ್ಲ ಇದೆ ಇಲ್ಲಿ? ದೇಹವನ್ನು ಸೇರಿಸಿ ದೇಹಕ್ಕೆ ಕೊಟ್ಟಿರುವಂತಹ ಹೆಸರು, ನನ್ನ ಹೆಸರು ಅಂತ ಹೇಳಿ ಪ್ರಾರಂಭ ಆಗುವಂತಹದ್ದೇ ಅಲ್ಲಿಂದ. ಫಸ್ಟ್ ಥಿಂಗ್ ಈಸ್ ದಿ ಬಾಡಿ and a name is given to that body because that body is to be recognized. It should not be confused with the other body. There are so many bodies. ಪ್ರಪಂಚದಲ್ಲಿ ಇಂತಹ ಅನೇಕ ದೇಹಗಳಿದೆ. ಈ ದೇಹ ಯಾವುದು ಅಂತ ಗೊತ್ತಾಗಬೇಕಲ್ಲ. ಸೊ ಟು ನೋ ದಟ್ ಎ ನೇಮ್ ಈಸ್ ಗಿವನ್ ಟು ದಟ್ ದೇಹ. ಸೊ ಯಾವುದೆಲ್ಲ ಕವರ್ ಆಗಿದೆ ಅಂತಂದ್ರೆ ಈವನ್ ದ ನೇಮ್ ಗಿವನ್ ಟು ದಟ್ ಬಾಡಿ ಈಸ್ ಆಲ್ಸೋ ಕವರ್ಡ್. ಸೊ ನೇಮ್ ಅಂಡ್ so many other things. ನಾವೇ ಹೇಳ್ಕೊತೀವಿ, ಮೈ ನೇಮ್ ಈಸ್ ಸೋ ಅಂಡ್ ಸೋ. You remove that first. The name is given to the body, not to you. You don't require any name. You are Sachidananda. ಅದಕ್ಕಿಂತ ಒಳ್ಳೆ ಹೆಸರು ಯಾವ್ದು ಬೇಕು? You are Paramatma. What better name you want? So you have to uncover antandaga, you have to start from removing. First thing is remove the name. I am so and so, my name is so and so, XYZ. You remove that. It's not you. XYZ is not you. XYZ is the name to that body. So, nobody knows my name. My name is not XYZ. My name is actually Sachidananda, Paramatma. I am Paramatma. That is my name. But everybody thinks that I have a name. I can say I am in the middle of so many people. I am making a living here. ಇದೊಂದು ಲೌಕಿಕ ಜಗತ್ತು. ಇಲ್ಲಿಗೆ ನಾನು ಬಂದಿದ್ದೀನಿ. ಲೌಕಿಕ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ
ನನ್ನಂತೆ ಸಾವಿರಾರು ಜನಗಳು ಇಲ್ಲಿದ್ದಾರೆ, ಅವರೆಲ್ಲರ ಮಧ್ಯದಲ್ಲಿ ನಾನು ಒಬ್ಬ ಆಗಿದ್ದೀನಿ. ಸೊ ಎವ್ರಿಬಡಿ ನೋಸ್ ದಟ್ ದಿಸ್ ಈಸ್ ಮೈ ನೇಮ್. ಬಿಕಾಸ್ ನನ್ನನ್ನು ಗುರುತಿಸ್ತಾ ಇರುವಂತಹದ್ದು ಈ ಒಂದು ಹೆಸರಿನಿಂದ. ಆ ಹೆಸರು ಕರೆದ ಕೂಡಲೇ ನಾನೇನು ಮಾಡ್ತೀನಿ, ತಲೆ ಎತ್ತಿ ಯಾವ ದಿಕ್ಕಿನಿಂದ ನನ್ನ ಹೆಸರು ಬಂದಿರುತ್ತೆ, ಶಬ್ದ ಬರುತ್ತೆ, ಆ ಕಡೆಗೆ ನಾನು ತಿರುಗ್ತೀನಿ. somebody is calling me, that's my feeling. See, there is a name is given to this body and the body is me. So when they call out, I raise my head. So I have a name. That is, the body has got a name. ನಾವು ಮತ್ತಷ್ಟು ಗಂಭೀರವಾಗಿ ಇಂತಹ ಸತ್ಯವನ್ನು ಕುರಿತು ಆಲೋಚನೆ ಮಾಡಿದ್ರೆ, ಇಲ್ಲಿ ನಾವು ಭಗವಂತ ಅಂತ ಕರೆಯುವಂತಹ ಆ ದೇವರು, ಹಿ ಈಸ್ ದೇರ್ ಇನ್ ಅವರ್ ಇನ್ಸೈಡ್. ನನ್ನೊಳಗೆ ಪರಮಾತ್ಮ ಇದ್ದಾನೆ ಅಂತಲೇ ನಾವು ಹೇಳ್ತೀವಿ. ಸೊ ಭಗವಂತ ಎಲ್ಲಿದ್ದಾನೆ ಅಂತಂದ್ರೆ ಹಿ ಈಸ್ ಇನ್ಸೈಡ್. ಸೊ ಭಗವಂತ ಒಳಗಡೆ ಇದ್ದಾನೆ. ಒಳಗಡೆ ಅಂತಂದ್ರೆ ಎಲ್ಲಿ ಅಂತಂದಾಗ ನಾವು ಹೇಳ್ತೀವಿ ಹಿ ಈಸ್ ಎ ಹೃದಯ ನಿವಾಸಿ, ಹಿ ಈಸ್ ಇನ್ ಮೈ ಹಾರ್ಟ್. ನಮ್ಮ ಹೃದಯದಲ್ಲಿದ್ದಾನೆ ಅಂತ ಹೇಳ್ತೀವಿ. ದ ಸೇಮ್ ಗಾಡ್, ದ ಸೇಮ್ ದೇವರು, ಹಿಯರ್ ವಿ ಕಾಲ್ ಹಿಮ್ ಭಗವಂತ. ಸೊ ಭಗವಂತ ನನ್ನ ಹೃದಯದಲ್ಲಿದ್ದಾನೆ, ಹಿ ಈಸ್ ಹೃದಯ ನಿವಾಸಿ. ಸೊ ಅದೇ ಭಗವಂತನನ್ನು ನಾನು ಶ್ರೀಕೃಷ್ಣ ಅಂತ ಕರೀತೀನಿ. ನನ್ನ ಒಳಗಡೆ ಇರೋಂಥ ಅವನು ಯಾರು ಅಂತಂದ್ರೆ ಹಿ ಈಸ್ ಭಗವಂತ. ಅಂಡ್ ದಟ್ ಭಗವಂತ ಈಸ್ ಆಲ್ಸೋ ಗಿವನ್ ಎ ನೇಮ್. ಐ ಕಾಲ್ ಹಿಮ್ ಕೃಷ್ಣ ಈಸ್ ಇನ್ಸೈಡ್ ಮೀ. ನನ್ನ ಒಳಗಡೆ ಇರುವಂತಹ ಪರಮಾತ್ಮ ನನ್ನ ಹೃದಯದಲ್ಲಿ ಇದಾನಲ್ಲ, ಅವನು ಹಿ ಈಸ್ ಕೃಷ್ಣ. ಸೊ ನಾವು ಅವನನ್ನು ಕೃಷ್ಣ ಅಂತ ಕರಿತೀವಿ. ಇಲ್ಲಿ ಈ ಶ್ಲೋಕದಲ್ಲಿ ಪರಮಾತ್ಮ ಈಸ್ ಟಾಕಿಂಗ್ ವಿತ್ ಉದ್ಧವ. ದಿಸ್ ಪರಮಾತ್ಮ ಈಸ್ ಟಾಕಿಂಗ್ ಟು ಉದ್ಧವ ಅಂತಂದ್ರೆ ದ ಪರಮಾತ್ಮ ಹೂ ಈಸ್ ಟಾಕಿಂಗ್ ವಿತ್ ಉದ್ಧವ, ದ ಸೇಮ್ ಪರಮಾತ್ಮ ಈಸ್ ಇನ್ಸೈಡ್, ಹಿ ಈಸ್ ಇನ್ ಮೈ ಹಾರ್ಟ್ and I call him Krishna. So Krishna is talking to Uddhava, the Krishna who is residing in my heart as Devaru. That Krishna is now talking to Uddhava. So Krishna is a name of the God. So Krishna is substituted to the God. ನಾವು ಭಗವಂತ ದೇವರು ನನ್ನ ಒಳಗಡೆ ಇದ್ದಾನೆ ಅಂತ ಹೇಳ್ತೀವಿ. ನನ್ನ ಒಳಗಡೆ, ನನ್ನ ಹೃದಯದಲ್ಲಿ ಭಗವಂತ ಇದ್ದಾನೆ, ನನ್ನ ಹೃದಯದಲ್ಲಿ ದೇವರಿದ್ದಾನೆ ಅಂತ ಹೇಳ್ತೀವಿ. ಈಗ ಆ ದೇವರನ್ನ ನಾನು ಕೃಷ್ಣ ಅಂತ ಕರೆದು ಒಳಗಡೆ ಇರುವಂತಹ ಆ ಭಗವಂತ ಮತ್ತು ಕೃಷ್ಣನನ್ನ ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ ನಾನು ಯೂಸ್ ಮಾಡ್ಕೊಂಡಿರುವಂತಹದ್ದೇನು ಅಂತಂದ್ರೆ ಶ್ರೀಕೃಷ್ಣ ಎಂಬ ಹೆಸರು. ಸೊ ಕೃಷ್ಣ ಈಸ್ ದಿ ನೇಮ್ ಆಫ್ ದಿ ಲಾರ್ಡ್. So to that Lord a name is given. To that Lord a name is given and he is Sri Krishna. But ಎಂದು ಕೂಡ this ಭಗವಂತ ನಾನು ಕೃಷ್ಣ ಅಂತ ಹೇಳ್ಕೊಂಡೇ ಇಲ್ಲ. ಸೊ ಅವನನ್ನು ಕೃಷ್ಣ ಅಂತ ಕರೆದವರು ಯಾರು? ವಸುದೇವ ಮತ್ತು ದೇವಕಿ. ವಸುದೇವ ಮತ್ತು ದೇವಕಿಯರಿಗೆ ಅವನು ಮಗ ಅಂತ ಹೇಳಿ ಅವರಿಗೆ ಮಗನಾಗಿ ಹುಟ್ಟಿ ಬಂದ, ಅವತಾರವನ್ನು ತಗೊಂಡ ಅಂತ ಹೇಳ್ತೀವಿ. ವಸುದೇವ ಮತ್ತು ದೇವಕಿಯರ ಮಗನಾಗಿ ಪರಮಾತ್ಮ ಅವತಾರವನ್ನು ತಗೊಂಡು ಬಂದ. ಅಂಡ್ ಹಿ ಈಸ್ ಕಾಲ್ಡ್ ದಿ ಕೃಷ್ಣ. ಸೊ ವಸುದೇವ ಮತ್ತು ದೇವಕಿಯರಿಗೆ ಮಗ ಎಂಬ ಒಂದು ರೂಪ, ಒಂದು ಫಾರ್ಮ್, ಆ ರೂಪದಿಂದ ಅವನು ಹುಟ್ಟಿ ಬಂದ. ಆ ರೂಪಕ್ಕೆ, ಹಿಯರ್ ರೂಪ ಮೀನ್ಸ್ ಈಸ್ ದೇಹ. ಸೊ ಆ ದೇಹಕ್ಕೆ ಒಂದು ಹೆಸರು ಕೊಡಬೇಕಾಗಿತ್ತು.
ಸೊ ಆ ದೇಹವನ್ನ ದಿಸ್ ವಸುದೇವ ಅಂಡ್ ದೇವಕಿ ದೇ ಕಾಲ್ ಹಿಮ್ ಕೃಷ್ಣ. ಸೊ ಯಾವ ಹೆಸರನ್ನ ವಸುದೇವ ಮತ್ತು ದೇವಕಿಯರು ಇವನು ನಮ್ಮ ಮಗ ಅಂತ ಹೇಳಿ ಬಂದಿದ್ದಾನೆ, ಅವತಾರವನ್ನು ತಗೊಂಡು ಬಂದಿರುವಂತಹ ಶ್ರೀಹರಿ. ಸೊ ಆ ಒಂದು ರೂಪವನ್ನು ಅವರು ಶ್ರೀಕೃಷ್ಣ ಅಂತ ಕರೆದ್ರಲ್ಲ, ವಿ ದಿ ಡಿವೋಟೀಸ್ ವಿ ಆಲ್ಸೋ ಕಾಲ್ ಹಿಮ್ ಕೃಷ್ಣ. ದಿಸ್ ಈಸ್ ಹೌ ಎ ನೇಮ್ ಈಸ್ ಗಿವನ್ ಟು ದಿ ಬಾಡಿ. So the identity of this body became as Shri Krishna. Let us remove all these extras. ನಾವು ಆ ಬಾಕ್ಸ್ ಒಳಗಡೆ ಏನು ಗಿಫ್ಟ್ ಕೊಟ್ಟಿದ್ದಾರೆ ಅನ್ನುವಂತಹದನ್ನು ನೋಡಬೇಕು ಅಂತ ಹೇಳಿ ನಾವು ವಿ ರಿಮೂವ್ಡ್ ಆಲ್ ಕವರಿಂಗ್ಸ್. ದೆನ್ ವಿ ಅಂಡರ್ಸ್ಟುಡ್ ದಿಸ್ ಪರ್ಟಿಕ್ಯುಲರ್ ಐಟಮ್ ಈಸ್ ದಿ ಗಿಫ್ಟ್. ಸೊ ಆ ರೀತಿಯಲ್ಲಿ ಲೆಟ್ ಅಸ್ ರಿಮೂವ್ ಆಲ್ ದಿ ಎಕ್ಸ್ಟ್ರಾಸ್. ದೆನ್ ಇಟ್ ಈಸ್ ಜಸ್ಟ್ ಎ ಬಾಡಿ. ಅದು ಕೇವಲ ಒಂದು ದೇಹ. ಆ ಎಕ್ಸ್ಟ್ರಾಸ್ ಏನೇನಿದೆ, ಹೆಸರಿದೆ, ಕುಲ ಇದೆ, ಗೋತ್ರ ಇದೆ, ಅದಕ್ಕೊಂದು ಪ್ಲೇಸ್ ಇದೆ, ಒಂದು ಸೊಸೈಟಿ, ಒಂದು ದೇಶ, ತಂದೆ ತಾಯಿ, ಸ್ನೇಹಿತರು, ಅಣ್ಣ ತಮ್ಮಂದರು, ಸೋ ಮೆನಿ ಥಿಂಗ್ಸ್, ಸೋ ಮೆನಿ ಅಟ್ಯಾಚ್ಮೆಂಟ್ಸ್. ನೌ ವಿ ಹ್ಯಾವ್ ರಿಮೂವ್ಡ್ ಆಲ್ ಎಕ್ಸ್ಟ್ರಾಸ್. ಆಫ್ಟರ್ ರಿಮೂವಿಂಗ್ ಆಲ್ ದಿ ಎಕ್ಸ್ಟ್ರಾಸ್, ಅಲ್ಲಿ ಕೇವಲ ಉಳ್ಕೊಂಡಿರುವಂತಹದ್ದು ಒಂದು ದೇಹ, ಒಂದು ರೂಪ. ಇಟ್ಸ್ ಎ ಫಾರ್ಮ್. ಸೊ ಏನು ಉಳ್ಕೋತು ಆ ದೇಹವನ್ನು, ಈ ದೇಹ ನನ್ನದು ಅನ್ನುವ ಒಂದು ಭಾವನೆ ನಮ್ಮಲ್ಲಿ ಬೆರೆತುಕೊಳ್ಳುತ್ತೆ. ಸೊ ಏನೂ ಇಲ್ಲದ ಈ ದೇಹವನ್ನು ನನ್ನದು ಅನ್ನುವ ಭಾವನೆ ನನ್ನೊಂದಿಗೆ ಬೆರೆತಾಗ ಮುಂದೆ ದಿಸ್ ದೇಹ ಈಸ್ ಟು ಬಿ ರೆಕಗ್ನೈಸ್ಡ್ ಬೈ ಒನ್ ಅಂಡ್ ಆಲ್. ಸೊ ಎ ನೇಮ್ ಈಸ್ ಗಿವನ್ ಟು ದ ಬಾಡಿ ಬೈ ಸಂಬಡಿ ಎಲ್ಸ್. ಈ ದೇಹಕ್ಕೆ ಹೆಸರನ್ನು ಕೊಟ್ಟವ್ರು ಯಾರು? ನಾನು ಕೊಟ್ಕೊಂಡಿದ್ದೀನ? ಈ ದೇಹಕ್ಕೆ ದಿಸ್ ಈಸ್ ಮೈ ನೇಮ್ ಅಂತ ಹೇಳಿ ನಾನು ಈ ದೇಹವನ್ನು ಆ ರೀತಿ ಕರೆದಿಲ್ಲ. ಈ ದೇಹಕ್ಕೆ ಒಂದು ಹೆಸರನ್ನು ಕೊಟ್ಟಿರುವಂತಹವರು ಸಂಬಡಿ ಎಲ್ಸ್. ವಸುದೇವ ದೇವಕಿಯರಿಗೆ ಮಗ ಅನ್ನುವ ರೂಪದಿಂದ ಭಗವಂತ ಅವತರಿಸಿ ಬಂದಾಗ ಅವನು ನನ್ನನ್ನು ಕೃಷ್ಣ ಅಂತ ಕರೀರಿ ಅಂತ ಹೇಳ್ಕೊಳ್ಳಿಲ್ಲ. ಅವನನ್ನು ಕೃಷ್ಣ ಅಂತ ಕರೆದವರು ವಸುದೇವ ಮತ್ತು ದೇವಕಿ. ಆ್ಯಂಡ್ ವಿ ದಿ ಡಿವೋಟೀಸ್ ವಿ ಜಸ್ಟ್ ಫಾಲೋಡ್ ಇಟ್. ನಾವು ಕೂಡ ಅವನನ್ನು ಅದೇ ರೀತಿ ಕರೆಯೋದಕ್ಕೆ ಪ್ರಾರಂಭ ಮಾಡಿದ್ವಿ. ಕೃಷ್ಣ ಇಸ್ ದಿ ಗಾಡ್, ಹಿ ಈಸ್ ಇನ್ ಮೈ ಹಾರ್ಟ್. ಸೊ ದಿಸ್ ಬಾಡಿ ರಿಸೈಡ್ಸ್ ಇನ್ ಎ ಹೌಸ್. ದೇಹ ಅಂತ ಹೇಳಿದಾಗ ಆ ದೇಹಕ್ಕೆ ಒಂದು ನೆಲೆ ಬೇಕಿರುತ್ತೆ. ನನಗೆ ನೆಲೆ ಬೇಕು ಅನ್ನುವಂಥದ್ದನ್ನು ವಿ ಹ್ಯಾವ್ ಟು ಫರ್ಗೆಟ್ ದಟ್ ಥಿಂಕಿಂಗ್, ಬಿಕಾಸ್ ವಿ ಹ್ಯಾವ್ ಅನ್ಕವರ್ಡ್ ಆಲ್ ದಿ ಎಕ್ಸ್ಟ್ರಾಸ್. ದ ಲೆಫ್ಟ್ ಔಟ್ ಈಸ್ ಓನ್ಲಿ ದೇಹ. ಸೊ ಆ ದೇಹಕ್ಕೆ ಒಂದು ನೆಲೆ ಬೇಕಿರುತ್ತೆ. ದೇಹ ರಿಸೈಡ್ಸ್ ಇನ್ ಎ ಹೌಸ್. ಸೊ ಇಟ್ ಈಸ್ ಓನ್ಲಿ ಯು ಥಿಂಕ್ ದಟ್ ಈಸ್ ಯುವರ್ ಹೌಸ್ ಅಂತ ಯಾತಕ್ಕೆ ಬರುತ್ತೆ ಅಂತಂದರೆ, ಉಳ್ಕೊಂಡಂತಹ ದೇಹವನ್ನು ಅದು ನನ್ನದು ಅನ್ನುವ ಭಾವನೆ ನನ್ನ ಉಳ್ಕೊಂಡಿದ್ರಿಂದ ದ ಬಾಡಿ ಈಸ್ ಮೀ ಆ್ಯಂಡ್ ದ ನೇಮ್ ಈಸ್ ಗಿವನ್ ಟು ಮೀ ಆ್ಯಂಡ್ ದ ಬಾಡಿ ರಿಸೈಡ್ಸ್ ಇನ್ ದ ಹೌಸ್. ದಟ್ ಮೀನ್ಸ್ ಐ ರಿಸೈಡ್ ಇನ್ ದಿಸ್ ಹೌಸ್ ಆ್ಯಂಡ್ ದಿಸ್ ಈಸ್ ಮೈ ಹೌಸ್. ಸೊ ಎಲ್ಲಿಯವರೆಗೆ ಆ ಮನೆ ಎನ್ನುವಂತಹದ್ದು ನನಗೆ ಜಾಗ ಕೊಟ್ಟಿರುತ್ತೆ, ಅಲ್ಲಿಯವರೆಗೆ ಐ ಕ್ಯಾನ್ ಸ್ಟೇ ದೇರ್ ಇನ್ ದಟ್ ಹೌಸ್. ಬಟ್ ಐ ಡು ನಾಟ್ ನೋ, ಮುಂದೆ ಎನಿ ಟೈಮ್ ಇಟ್ ಮೇ ಥ್ರೋ ಮೀ ಔಟ್. ಸೊ ಇಟ್ ಈಸ್ ಓನ್ಲಿ ಎ ಬಿಲೀಫ್. ದೇಹ ನಾನು ಅನ್ನುವಂತಹದ್ದು ಇಟ್ ಈಸ್ ಓನ್ಲಿ ಎ ಬಿಲೀಫ್. ಇಟ್ಸ್ ಮೀ.
ಇಟ್ ಈಸ್ ಓನ್ಲಿ ಎ ಬಿಲೀಫ್. ಒಂದು ವೇಳೆ ನನಗೆ ನನ್ನದು ಅನ್ನುವಂತಹ ಒಂದು ದೇಶ, ಒಂದು ಮನೆ, ಒಂದು ಹೆಸರು, ಇದು ಯಾವುದೂ ಇಲ್ಲ ಅಂತಂದರೆ ನನಗೆ ಏನು ಅಂದರೆ ಏನೂ ಇಲ್ಲ. ನನಗೆ ದೇಹ ಇಲ್ಲ, ಹೆಸರಿಲ್ಲ, ತಂದೆ ತಾಯಿ ಇಲ್ಲ, ಅಣ್ಣ ತಮ್ಮಂದ್ರಿಲ್ಲ, ಸ್ನೇಹಿತರಿಲ್ಲ, ಒಂದು ನೆಲೆ ಇಲ್ಲ, ಒಂದು ಊರಿಲ್ಲ, ಒಂದು ದೇಶ ಇಲ್ಲ, ಅಬ್ಸಲ್ಯೂಟ್ಲಿ ನಥಿಂಗ್. ನನಗೆ ಏನೇನೂ ಇಲ್ಲ. ಸೊ ನನಗೆ ಏನೇನೂ ಇಲ್ಲ ಅಂತಂದರೆ ದೆನ್ ಹೂ ಆಮ್ ಐ? ಹಾಗಾದರೆ ನಾನು ಯಾರು? ನಾನು ದೇಹವೇ ಅಲ್ಲ. ಆ್ಯಂಡ್ ಆಲ್ ದಿ ಎಕ್ಸ್ಟ್ರಾಸ್ ಆರ್ ನಾಟ್ ಮೀ. ಆಲ್ ದೋಸ್ ಥಿಂಗ್ಸ್ ನನಗೆ ಅದು ಇಟ್ಸ್ ನಾಟ್ ಮೈ ಬಿಲಾಂಗಿಂಗ್ಸ್. ಸೊ ದೆನ್ ಹೂ ಆಮ್ ಐ ಈಸ್ ದಿ ಕ್ವಶನ್. ಇನ್ಫ್ಯಾಕ್ಟ್ ವೇದಾಂತದಲ್ಲಿ ನಾನು ಯಾರು ಅನ್ನೋವಂತಹ ವಿಚಾರ ನಾವು ಮಾಡ್ತೀವಲ್ಲ, ಈಸ್ ಎ ವೆರಿ ಬಿಗ್ ಕ್ವಶನ್, ಈಸ್ ಎನ್ ಇಂಪಾರ್ಟೆಂಟ್ ಕ್ವಶನ್ ಇನ್ ದಿ ವೇದಾಂತ. ಸ್ಪಿರಿಚುಯಾಲಿಟಿನಲ್ಲಿ ಹೂ ಆಮ್ ಐ ಈಸ್ ದಿ ವೆರಿ ವೆರಿ ಪ್ರೈಮರಿ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ದಿ ಆನ್ಸರ್ ಈಸ್ ನಾಟ್ ಈಸಿ ಟು ಗೆಟ್. ಕ್ವಶನ್ ಮಾಡ್ಬೋದು, ದೆನ್ ನಾನು ಯಾರು ಹಾಗಾರೆ? ಈ ದೇಹ ನಾನಲ್ಲ, ದೇಹಕ್ಕಿರೋ ಹೆಸರು ಕೂಡ ನಂದಲ್ಲ, ಅದರ ಅಸೋಸಿಯೇಟ್ಸ್ ಏನೇನೋ ಇತ್ತಲ್ಲ, ಒಂದು ಮನೆ, ತಂದೆ ತಾಯಿ, ಸ್ನೇಹಿತ, ಏನೇನೋ ಇತ್ತು, ತುಂಬ ಇತ್ತು ಆ ದೇಹಕ್ಕೆ. ಅದ್ಯಾವುದು ನಾನಲ್ಲ. ದೇಹನೇ ನಾನಲ್ಲ ಅಂದಮೇಲೆ ಇನ್ನು ಅದರ ಜೊತೆ ಇದ್ದಂತಹದ್ದು ಯಾವುದೂ ಕೂಡ ನಾನಲ್ಲ. ದೆನ್ ನಾನು ಯಾರು ಇಸ್ ದಿ ಕ್ವಶನ್. ಕ್ವಶನ್ ಈಸ್ ವೆರಿ ಈಸಿ. ಟು ಗೆಟ್ ದಿ ಆನ್ಸರ್ ಫಾರ್ ದಟ್ ಕ್ವಶನ್ ಈಸ್ ನಾಟ್ ದಟ್ ಈಸಿ. So remove all the attachments of this world. But it is practically very difficult to think and imagine. ಒಂದು ವೇಳೆ ಈ ಎಲ್ಲವುಗಳನ್ನು ಕಳಚಿ ಹಾಕಿ ಎಲ್ಲ ಅಟ್ಯಾಚ್ಮೆಂಟ್ಸ್ಗಳನ್ನು ಕಳಚಿ ಹಾಕಿ, ಇಫ್ ಯು ಕ್ಯಾನ್ ಕಮ್ ಔಟ್ ಸಕ್ಸಸ್ಫುಲಿ ಫ್ರಮ್ ಆಲ್ ದೀಸ್ ಅಟ್ಯಾಚ್ಮೆಂಟ್ಸ್, ದೆನ್ ಯು ಆರ್ ಲೆಫ್ಟ್ ಅಲೋನ್. ಯು ಆರ್ ಲೆಫ್ಟ್ ಅಲೋನ್ ವಿತ್ ಯುವರ್ ಸೆಲ್ಫ್. Then there is ticking in the body. What is it that making tick in the body? That is very important time to think and contemplate the subject, who am I? The one which is ticking is the Bhagavanta. So to know the absolute truth, you have to remove the coverings. When all the coverings are removed, only the body is left. Even the body is made up of 5 elements. Vedanta calls it prarabdha phala. Though the body is made up by these 5 elements, Vedanta calls it as prarabdha phala. Even this will also at some point of time will get destroyed. ಯಾವುದನ್ನು ನಾವು ದೇಹ ಅಂತ ಹೇಳ್ತಾ ಇದ್ದೀವಿ, ಅದು ಪಂಚಭೂತಗಳಿಂದ ನಿರ್ಮಾಣವಾಗಿದ್ದರೂ ಕೂಡ ವೇದಾಂತ ಅದನ್ನು ಪ್ರಾರಬ್ಧ ಫಲ, ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಅದು ನಮ್ಮನ್ನು ಅನುಸರಿಸ್ಕೊಂಡು ಬಂದಿದೆ. ದೋ ಇಟ್ ಈಸ್ ನಾಟ್ ಮೀ, ಬಟ್ ಅದರ ಜೊತೆ ನಾನು ಇರಲೇಬೇಕು ಬಿಕಾಸ್ ಆಫ್ ದಿ ಪ್ರಾರಬ್ಧ. ಸೊ ಪ್ರಾರಬ್ಧ ಅಂತಂದರೆ ದ ವೆರಿ ಮೀನಿಂಗ್ ಇಸ್ ಇಟ್ ಫಾಲೋಡ್, it follows me. So even that is not permanent. At some point of time, ಆವಾಗ ಪ್ರಾರಬ್ಧ ಅನ್ನುವಂತಹದ್ದು ಮುಗಿದು ಹೋಗುತ್ತೆ, then it gets destroyed. ಸೊ ನನ್ನ ಜೊತೆ ಅದು ಕೂಡ ಪರ್ಮನೆಂಟ್ ಆಗಿರೋದಿಲ್ಲ. ದೇಹವನ್ನು ನಾನು ಅಂತ ನಾನು ತಿಳ್ಕೊಂಡ್ರೂ ಕೂಡ ಅದು ಪಂಚಭೂತಗಳಿಂದ ನಿರ್ಮಾಣ ಆಗಿದೆ, ಅದಕ್ಕೊಂದು ಫಿಸಿಕಲ್ ಫಾರ್ಮ್ ಸಿಕ್ಕಿದೆ, ಅದನ್ನು ಪ್ರಾರಬ್ಧ ಫಲ ಅಂತ ವೇದಾಂತ ತಿಳಿಸಿದ್ರು ಕೂಡ ಈವನ್ ಅದು ಕೂಡ ನನ್ನ ಜೊತೆ ಪರ್ಮನೆಂಟ್ ಆಗಿರೋದಿಲ್ಲ. ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ವೆನ್ ದ ಪ್ರಾರಬ್ಧಸ್ ಆರ್ ಓವರ್, ಇಟ್ ಶುಡ್ ಗೆಟ್ ಡೆಸ್ಟ್ರಾಯ್ಡ್. ಇಟ್ ವಿಲ್ ನಾಟ್ ಈವನ್ ಸ್ಟೇ ವಿತ್ ಮೀ ಫಾರ್ ಎವರ್.
ದೆನ್ ದಟ್ ಪ್ರಾರಬ್ಧ ಫಲ ಅನ್ನುವಂತಹದ್ದು ಕೂಡ ನಾಶವಾಗಿ ನನ್ನನ್ನು ಬಿಟ್ಟು ಹೋಯಿತು ಅಂತಂದಾಗ ದೇರ್ ರಿಮೈನ್ಸ್ ನಥಿಂಗ್. ಇನ್ನು ನನ್ನ ಜೊತೆನಲ್ಲಿ ಏನೊಂದು ಉಳ್ಕೊಂಡಿಲ್ಲ. ನನ್ನ ಜೊತೆ ಅಟ್ಲೀಸ್ಟ್ ಆ ಪ್ರಾರಬ್ಧ ಅನ್ನುವಂತಹದ್ದು ಪಂಚಭೂತ ಕಾರಣಗಳಿಂದ ನಿರ್ಮಾಣವಾದಂತಹ ಆ ದೇಹ ಈಸೆ ಪ್ರಾರಬ್ಧದ ಫಲ ಅನ್ನುವಂತಹದ್ದು ನನ್ನನ್ನು ಅನುಸರಿಸಿ ಅದು ಬಂದಿತ್ತು. ಕರ್ಮಕ್ಕೆ ಅನುಸಾರವಾಗಿ ಅದು ಬಂದಿತ್ತು. ಒಂದು ಸೂಕ್ತ ಸಮಯದಲ್ಲಿ ಆ ಪ್ರಾರಬ್ಧದ ಆ ಕರ್ಮಫಲ ಅನ್ನುವಂತಹದ್ದೇನಿತ್ತು ಅದು ಕಂಪ್ಲೀಟ್ ಆಗಿ ಮುಗಿದು ಹೋದಾಗ ಈವನ್ ಅದು ಕೂಡ ನನ್ನನ್ನು ಬಿಟ್ಟು ಹೊರಟೋಯ್ತು. ಈಗ ದೇರ್ ಈಸ್ ನಥಿಂಗ್ ವಿತ್ ಮೀ, ದೇರ್ ರಿಮೈನ್ಸ್ ನಥಿಂಗ್, ದೇರ್ ರಿಮೈನ್ಸ್ ನಥಿಂಗ್. ವೇದಾಂತ ಈ ಸಂದರ್ಭದಲ್ಲಿ ಹೇಳುತ್ತೆ, ಆಕ್ಚುಲಿ ಯು ಆರ್ ದಟ್ ನಥಿಂಗ್ನೆಸ್. ನಾನು ಅಂತ ಹಾರಾಡ್ತಾ ಇದೆಯಲ್ಲ, ಆ ನಾನು ಈಸ್ this nothingness. This nothingness, that is to be understood. Nanu means a nothingness, that is a prajna, that is a arivu, that is a ಜ್ಞಾನ. ವೇದಾಂತದಲ್ಲಿ ಇದನ್ನು ಕಾನ್ಷಿಯಸ್ನೆಸ್ ಅಂತ ಹೇಳ್ತಾರೆ. ಇಟ್ ಈಸ್ ಅರಿವು. ಇಂತಹ ಅನುಭವವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರುವಂತಹ ಜ್ಞಾನಿಗಳು ಹೇಳ್ತಾರೆ, ಒಟ್ಟು ತತ್ವಗಳು 25 ಮಾತ್ರ. ಇಷ್ಟೆಲ್ಲ ವಿಚಾರ ಯಾಕೆ ಅಂತಂದರೆ, ಉದ್ಧವನಲ್ಲಿ ಮೂಡಿದಂತಹ ಅನುಮಾನ ಒಟ್ಟು ತತ್ವಗಳು ಎಷ್ಟು ಅಂತ ಪರಮಾತ್ಮ ಶ್ರೀಕೃಷ್ಣನನ್ನು ಅವನು ಕೇಳ್ಕೊಂಡಿರ್ತಾನೆ. ಒಬ್ಬೊಬ್ಬರು ಒಂದೊಂಥರ ಹೇಳ್ತಾ ಇದ್ದಾರೆ. ಪರಮಾತ್ಮ ತತ್ವಗಳನ್ನು ಅಧ್ಯಯನ ಮಾಡೋದರಿಂದ ನನಗೆ ಅದು ಮೋಕ್ಷಕ್ಕೆ ಸಾಧನೆ, ಅದು ನಾನು ಮೋಕ್ಷವನ್ನು ಗಳಿಸಬೇಕು, ದಟ್ ಈಸ್ ಮೈ ಹೆಬ್ಬಯಕೆ. ಅದರಿಂದ ಇಲ್ಲಿ ನಾನು ಸಾಧನೆಯನ್ನು ಮಾಡಬೇಕು ಅಂತ ನಾನು ತೀರ್ಮಾನ ಮಾಡಿರೋದ್ರಿಂದ ನನಗೆ ಇದೆಲ್ಲ ಬಹಳ ಮುಖ್ಯ. ಸೊ ನಾನು ಐ ವಾಂಟ್ ಟು ಸ್ಟಡಿ ಆಲ್ ದೀಸ್ ಥಿಂಗ್ಸ್. ಸೊ ಟೆಲ್ ಮಿ ಎಕ್ಸಾಕ್ಟ್ಲಿ ಒಟ್ಟು ತತ್ವಗಳು ಎಷ್ಟು. ಯಾಕೆಂದರೆ 28 ಅಂತಾರೆ, 29, 5, 4, 1 ಅಂತ ಹೇಳ್ತಾರೆ, 26 ಅಂತ ಹೇಳ್ತಾರೆ. ಒಟ್ಟು ತತ್ವಗಳು ಎಷ್ಟು? ಸೊ ಇದು ಉದ್ಧವನಲ್ಲಿ ಮೂಡಿದಂತಹ ಕೆಲವು ಸಂಶಯಗಳು. ಅದನ್ನು ಅವನು ಪರಮಾತ್ಮನಲ್ಲಿ ಕೇಳ್ತಾನೆ. ನೀನು ಹೇಳಪ್ಪ, ನೀನು ಎಲ್ಲವನ್ನ ಬಲ್ಲವನು, ಯು ಆರ್ ಸರ್ವಜ್ಞ. ಸೊ ನಾನು ಹೇಗಿದ್ದರೂ ಇದನ್ನು ಕುರಿತು ನಾನು ಓದಬೇಕು ಅಂತ ತಿಳ್ಕೊಂಡಿದ್ದೀನಿ, ಅಧ್ಯಯನ ಮಾಡಬೇಕು ಅಂದ್ಕೊಂಡಿದ್ದೀನಿ. ನನ್ನ ಸಾಧನೆಗೆ ಇದು ಅತಿ ಮುಖ್ಯವಾಗಿರೋದ್ರಿಂದ ಯು ಟೆಲ್ ಮಿ ಆ್ಯಕ್ಚುಲಿ ದೇರ್ ಹೌ ಮೆನಿ ತತ್ವಾಸ್ ಆರ್ ದೇರ್ ಹಿಯರ್. ಸೊ ಆಗ ಪರಮಾತ್ಮ ಒಂದು ಸಮಯದಲ್ಲಿ ಹೇಳಿರ್ತಾನೆ, ಇಟ್ ಈಸ್ ದಿ ಬ್ರಾಹ್ಮಣಾಸ್ ಅಂತಂದರೆ, ಬ್ರಾಹ್ಮಣಾಸ್ ಮೀನ್ಸ್ ಇದನ್ನು ತಿಳ್ಕೊಂಡಿರುವಂತಹ ಬ್ರಹ್ಮಜ್ಞಾನಿಗಳು. ಅವರು ತಮ್ಮ ತಪಸ್ಸಿನಲ್ಲಿ, ಡೀಪ್ ಮೆಡಿಟೇಷನಲ್ಲಿ ಕಂಡುಕೊಂಡಂತಹ ಸತ್ಯ, ಅವರವರ ಯಥಾಶಕ್ತಿಗೆ ತಕ್ಕಂತೆ ಅವರಿಗೆ ಕೆಲವರಿಗೆ 28 ತತ್ವಗಳು ಅನ್ನುವಂತಹದ್ದು ಅವರ ಡೀಪ್ ಮೆಡಿಟೇಷನಲ್ಲಿ ಗೊತ್ತಾಯಿತು, ಕೆಲವರಿಗೆ 25 ಅನ್ನುವಂತಹದ್ದು ಗೊತ್ತಾಯಿತು, ಕೆಲವರಿಗೆ 11 ಅನ್ನುವಂತಹದ್ದು ಗೊತ್ತಾಯಿತು, ಕೆಲವರಿಗೆ 9 ಅನ್ನುವಂತಹದ್ದು ಗೊತ್ತಾಯಿತು, ಕೆಲವರಿಗೆ ಕೇವಲ 1 ತತ್ವ ಅನ್ನುವಂತಹದ್ದು ಗೊತ್ತಾಯಿತು. ಬಟ್ ಆಲ್ ಆಫ್ ದೆಮ್ ದೇ ಡಿಡ್ ತಪಸ್ಯ. ಟು ನೋ ದಿಸ್ ಟ್ರೂತ್ ದೇ ಆಲ್ ಡಿಡ್ ತಪಸ್ಯ. ಸೊ ಇದು ಅವರೆಲ್ಲ ಆ ರೀತಿ ಹೇಳಿದ್ದಾರೆ ಅಂತಂದರೆ, ಅವರ ಮೆಡಿಟೇಷನಲ್ಲಿ, ದೀರ್ಘ ಧ್ಯಾನದಲ್ಲಿ ಅವರು ಕಂಡುಕೊಂಡಂತಹ ಸತ್ಯ ಅಂತಂದರೆ ಇಟ್ ಈಸ್ ದೇರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ದೇ ಆರ್ ಟೆಲಿಂಗ್ ದೇರ್ ಎಕ್ಸ್ಪೀರಿಯನ್ಸ್ ಟು ಯು. ಸೊ ಯು ಹ್ಯಾವ್ ಟು ಅಕ್ಸೆಪ್ಟ್ ಆ್ಯಂಡ್ ರಿಜೆಕ್ಟ್ ನಥಿಂಗ್. ಬಿಕಾಸ್ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾ ಇದ್ದಾರೆ ಅಂತ ನೀನು ಅದನ್ನು ಮಿಸ್ಇಂಟರ್ಪ್ರಿಟ್ ಮಾಡ್ಕೋಬೇಡ. ಎಲ್ಲವೂ ಎಲ್ಲದರಲ್ಲಿ ಅಂತರ್ಗತವಾಗಿದೆ, ಅಂತರ್ಭೂತವಾಗಿದೆ. 28 ತತ್ವಗಳು ಅಂತ ಹೇಳಿದಾಗ ಅದು ಕರೆಕ್ಟು, 24 ಅಂತ ಹೇಳಿದಾಗ ಅದು ಕರೆಕ್ಟು, 1 ಅಂತ ಹೇಳಿದ್ರೆ ಅದು ಕರೆಕ್ಟು. ಯಾಕೆ 1ರಲ್ಲಿ 28 ಇರುವಂತಹ ಸಾಧ್ಯತೆ ಇದೆ, 28ರಲ್ಲಿ ಹುಡುಕಿದಾಗ ಅಲ್ಲಿ ಕೇವಲ 1 ಮಾತ್ರ ಸಿಗುತ್ತೆ. ಸೊ ಎಲ್ಲವೂ ಸತ್ಯ. ಸೊ ಯು ಅಕ್ಸೆಪ್ಟ್ ಎವ್ರಿಥಿಂಗ್, ರಿಜೆಕ್ಟ್ ನಥಿಂಗ್. ಬಟ್ ಆದರೂ ಕೂಡ ನೀನು ಕೇಳ್ತಾ ಇದೆಯಲ್ಲ, ಹೇಳ್ತಾ ಇದ್ದೀನಿ, ಇಂತಹ ಅನುಭವವನ್ನು ಮಾಡಿಕೊಂಡಿರುವಂತಹ ಜ್ಞಾನಿಗಳು ಹೇಳ್ತಾರೆ ಒಟ್ಟು ತತ್ವಗಳು 25 ಮಾತ್ರ. ಸೊ ಹಿಯರ್ ಪರಮಾತ್ಮ ಶ್ರೀ ಕೃಷ್ಣ ಹಿ ಸೇಸ್ ಈವನ್ ದಿಸ್ ಈಸ್ ಆಲ್ಸೋ ಕರೆಕ್ಟ್. 25 ಅಂತ ಹೇಳ್ತಾ ಇದ್ದಾರಲ್ಲ, ನೋ ಡಿಸ್ಪ್ಯೂಟ್ಸ್. ಈವನ್ ದಿಸ್ ದೇ ಡಿಕ್ಲೇರ್ಡ್ ಇಟ್ ಈಸ್ ಓನ್ಲಿ 25 ಆ್ಯಂಡ್ ಇಟ್ ಈಸ್ ಕರೆಕ್ಟ್. ಸೊ
Again, this is profound realization of that particular ಜ್ಞಾನಿ who is saying 25 ಅಂತ ಏನು ಹೇಳ್ತಾ ಇದ್ದಾನೆ, ಆ ಜ್ಞಾನಿ ಅವನು ಕಂಡುಕೊಂಡಂತಹ ಸತ್ಯ ಇದು. ಸೊ ಬ್ರಹ್ಮಚಾರಿ ಈಸ್ ಆಲ್ಸೋ ಕಾನ್ಷಿಯಸ್. ಯು ಶುಡ್ ನೋ ದ ಟ್ರೂತ್ ಈಸ್ ಲೈಕ್ ದಿಸ್. ಒಬ್ಬ ಬ್ರಹ್ಮಚಾರಿ ಅಂತಂದಾಗ ಹಿ ಈಸ್ ಆಲ್ಸೋ ಕಾನ್ಷಿಯಸ್, ಆ್ಯಂಡ್ ಗೃಹಸ್ಥ ಅಂತ ಹೇಳಿದಾಗ ಹಿ ಈಸ್ ಆಲ್ಸೋ ಕಾನ್ಷಿಯಸ್. ಅದೇ ರೀತಿ ನಿನ್ನೊಂದು ಸನ್ಯಾಸಿ ಅಂತ ನಿನ್ನೊಬ್ಬನ ಕರೆದಾಗ ಹಿ ಈಸ್ ಆಲ್ಸೋ ದ ಸೇಮ್ ಕಾನ್ಷಿಯಸ್ನೆಸ್. ಸೊ ಆ್ಯಂಡ್ ನೀನು ಕೂಡ ಅದೇ ಆಗಿದೆಯಾ, ಯು ಆರ್ ಆಲ್ಸೋ ದಟ್. ಸೊ ದೇರ್ ಈಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಜೀವಾತ್ಮ ಆ್ಯಂಡ್ ಪರಮಾತ್ಮ. ಅಲ್ಲಿ ಭೇದ ಭಾವ ಅನ್ನುವಂತಹದ್ದು ಸಾಧ್ಯವೇ ಇಲ್ಲ. ಜೀವಾತ್ಮ ಪರಮಾತ್ಮ ಅಂತ ಎರಡು ಬೇರೆ ಬೇರೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಈ ಪ್ರಕಾರ ಪ್ರಕೃತಿಯಲ್ಲಿ 24 ತತ್ವಗಳು ಆ್ಯಂಡ್ ಪರಮಾತ್ಮ ಈಸ್ ಒನ್. ಅವನೇ ಜೀವಾತ್ಮ, ಅವನೇ ಪರಮಾತ್ಮ. ಸೊ ಒಟ್ಟು 25 ತತ್ವಗಳು ಅಂತ ಏನು ಒಬ್ಬ ಜ್ಞಾನಿ ಹೇಳಿದಾನೆ ಅದು ಕೂಡ ಕರೆಕ್ಟು. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.